ಹರೇ ಕೃಷ್ಣ. ಹರಿ ಬೋಲ್. ಎಲ್ಲರಿಗೂ ಪ್ರಣಾಮಗಳು. ಇವತ್ತಿನ ಈ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲಿಗೆ ಪ್ರೇಯರ್ಸ್ ಮಾಡೋಣ. ಓಂ ಅಜ್ಞಾನಾತಿಮಿನಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷು ಉನ್ನಲೀತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಏನ ಭೂತಲೆ ಸ್ವಯಂ ರೂಪಂ ಕದಾ ಮಹ್ಯಂ ದದಾತಿ ಸ್ವಪ್ನದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಇವತ್ತಿನ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮೊದಲಿಗೆ ನಮ್ಮ ಕಾರ್ಯಕ್ರಮದ ಮೊದಲನೇ ಕಾರ್ಯಕ್ರಮ ವೈಷ್ಣವ ಭಜನೆ. ಸೊ ಇವತ್ತು ವೈಷ್ಣವ ಭಜನೆ ಹಾಡಕ್ಕೆ ನಮ್ಮ ಜೊತೆ ಭಕ್ತಿನಿ ಆಶಾ ಮಾತಾಜಿಯವರಿದ್ದಾರೆ. ಸೊ ಮಾತಾಜಿಯವರು ಮೂಲತಃ ಮೈಸೂರಿನವರು. ಮಾತಾಜಿ ಜಾಸ್ತಿ ನನ್ನ ಬಗ್ಗೆ ಎಲ್ಲ ಏನು ಹೇಳಬೇಡಿ ಅಂದರು. ಸೊ ನಿಮ್ಮ ಒಂದು ಆಸೆನ ನಾನು ಒಪ್ಕೋತಾ ಮಾತಾಜಿ. ಸೊ ಮಾತಾಜಿಯವರು ಎಲ್ಲರೂ ತುಂಬ ಪರಿಚಿತರಿದ್ದೀರಾ. ಸೊ ಮಾತಾಜಿಯವರ ಒಂದು ಆ ದಾಸರ ಪದ ಕೇಳೋಕೆ ಒಂದು ಎಂತೂಸಿಯಾಸಮ್ ಯಾವಾಗಲೂ ಇರುತ್ತೆ. ಸೊ ಇವತ್ತು ಮಾತಾಜಿ ಯಾವ್ದು ಹಾಡ್ತಾರೆ ಅಂತ ಹೇಳಿ ನನ್ಗಂತೂ ಕುತೂಹಲ ಇದೆ. ಸೊ ಒಂದ್ಸಲ ಹರೇ ಕೃಷ್ಣ ಮಂತ್ರ ಹೇಳಿ ಮಾತಾಜಿನ ಸ್ವಾಗತಿಸೋಣ ಇಷ್ಟಕ್ಕೆ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹೊರಡಿ. ಹರೇ ಕೃಷ್ಣ ಮಾತಾಜಿ. ನಿಮಗೆ ಆಜ್ಞೆ ಮಾಡುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು ಮಾತಾಜಿ. ಭಗವಂತ ಏನೋ ಒಂದು ಅವಕಾಶಗಳನ್ನ ಕೊಟ್ಟಿದ್ದಾನೆ, ದಾಸರ ಪದಗಳನ್ನು ಕಲಿಯೋದನ್ನ, ಅದನ್ನು ಎಲ್ಲರ ಜೊತೆ ವೈಷ್ಣವಿಯರ ಜೊತೆ ಹಂಚ್ಕೊಳ್ಳೋದು ನನ್ನ ಸೌಭಾಗ್ಯನೇ ಸರಿ. ಇವತ್ತಿನ ಈ ಒಂದು ಶುಭ ಸಂದರ್ಭದಲ್ಲಿ ನನಗೆ ಈ ಒಂದು ದಾಸರ ಪದ ಹಾಡೋ ಒಂದು ಸೇವೆಯನ್ನು ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮಾತಾಜಿ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ನಿಖಿಲ ವ್ಯಾಪಕ ನೀನೇ ವಿಶ್ವರಕ್ಷಕ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ನಿಖಿಲ ವ್ಯಾಪಕ ನೀನೇ ವಿಶ್ವರಕ್ಷಕ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ರವಿಚಂದ್ರ ಬುಧ ನೀನೇ ರಾಹುಕೇತುವು ನೀನೇ. ರವಿಚಂದ್ರ ಬುಧ ನೀನೇ ರಾಹುಕೇತುವು ನೀನೇ. ಕವಿ ಗುರು ಶನಿಯು ನೀನೇ
ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ದಿವರಾತ್ರಿಯು ನೀನೇ ನವವಿಧಾನವು ನೀನೇ ಭವರೋಗಹರ ನೀನೇ ಭಿಷಜನು ನೀನೇ ದಿವರಾತ್ರಿಯು ನೀನೇ ನವವಿಧಾನವು ನೀನೇ ಭವರೋಗಹರ ನೀನೇ ಭಿಷಜನು ನೀನೇ ಪಕ್ಷಮಾಸವು ನೀನೇ ಪರ್ವಕಾಲವು ನೀನೇ ಪಕ್ಷಮಾಸವು ನೀನೇ ಪರ್ವಕಾಲವು ನೀನೇ ನಕ್ಷತ್ರಯೋಗ ತಿಥಿ ಕರಣಗಳು ನೀನೇ ನಕ್ಷತ್ರಯೋಗ ತಿಥಿ ಕರಣಗಳು ನೀನೇ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಕ್ಷಯವೆಂದು ದ್ರೌಪದಿಯ ಮಾನವನು ಕಾಯ್ದೆ ನೀ ಪಕ್ಷಿವಾಹನ ಲೋಕ ರಕ್ಷಿಪನು ನೀನೇ ಋತುಕಾಲವು ನೀನೇ ವ್ರತ ದಿನಗಳು ನೀನೇ ಕ್ರತುವು ಸಂಧ್ಯಾನಸ ಗತಿಯೂ ನೀನೇ ಜಿತವಾಗಿ ಎನ್ನೊಡೆಯ ಪುರಂದರ ವಿಠಲ ಶ್ರುತಿಗೆ ಸಿಲುಕದ ಮಹಾಮಹಿಮನೀನೇ ಜಿತವಾಗಿ ಎನ್ನೊಡೆಯ ಪುರಂದರ ವಿಠಲ ಶ್ರುತಿಗೆ ಸಿಲುಕದ ಮಹಾಮಹಿಮನೀನೇ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ನಿಖಿಲ ವ್ಯಾಪಕ ನೀನೇ ವಿಶ್ವರಕ್ಷಕ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ. ಮತ್ತೊಮ್ಮೆ ಗೋಪಿಸೇನಾ ತಂಡದ ಎಲ್ಲ ವರಿಷ್ಠರಿಗೆ ತುಂಬ ಹೃದಯ ಧನ್ಯವಾದಗಳು. ಮತ್ತು ನಾವು ಈ ವಾರ ನಿರ್ಜಲ ಏಕಾದಶಿಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಭಗವಂತ ಎಲ್ಲರಿಗೂ ಆ ಒಂದು ದೃಢ ಮನಸ್ಸು ಕೊಡಲಿ, ಶಕ್ತಿಯನ್ನು ಕೊಡಲಿ. ಆ ನಿರ್ಜಲ ಏಕಾದಶಿಯನ್ನು ಆಚರಿಸುವಂಥ ಎಲ್ಲರಿಗೂ ಭಗವಂತನ ಅನುಗ್ರಹ ತೋರಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ತುಂಬಾ ಚೆನ್ನಾಗಿತ್ತು ದಾಸರ ಪದ. ಸೊ ನಿಮ್ ಸೇವೆ ಹೀಗೆ ಇರ್ಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಮಾತಾಜಿ ನಮಗೆ ಗೋಪೇಜನ್. ಹರೇ ಕೃಷ್ಣ ಮಾತಾಜಿ. ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಧನ್ಯವಾದನ ತಿಳಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ಮಾತಾಜಿ. ನಮ್ಮ ಮುಂದಿನ ಕಾರ್ಯಕ್ರಮ ಇವತ್ತಿನ ಪ್ರವಚನ. ಸೊ ಇವತ್ತಿನ ಪ್ರವಚನ ತುಂಬಾ ವಿಶೇಷವಾದಿದ್ದು. ಈಗ ತಾನೇ ಮಾತಾಜಿ ಹೇಳಿದ್ರು ನಿರ್ಜಲ ಪಾಂಡವ ಏಕಾದಶಿ. ಸೊ ನಿರ್ಜಲ ಪಾಂಡವ ಏಕಾದಶಿ ಅಂದ ತಕ್ಷಣ ಎಲ್ಲರೂ ನಿರ್ಜಲ ಆಗತ್ತಾ ಅಂತ ಯೋಚನೆ ಮಾಡ್ತೀವಿ. ಬಟ್ ಕೃಷ್ಣನ ಆ ಕೃಪೆ ಇದ್ದು, ಆ ಜಗನ್ನಾಥನ ಒಂದು ಕೃಪೆ ಇದ್ರೆ ನಾವು ನಿರ್ಜಲ ಪಾಂಡವ ಏಕಾದಶಿನೂ ಕೂಡ ಸರಾಗವಾಗಿ ಯಾವ ಒಂದು ಅಡೆತಡೆಗಳಿಲ್ಲದೇನೆ ಮಾಡ್ಬೋದು. ಸೊ ಈ ಒಂದು ಏಕಾದಶಿ ಮಹಾತ್ಮೆಗಳು ಮತ್ತೆ ಏಕಾದಶಿನ ಹೆಂಗೆ ನಾವು ಫಾಲೋ ಮಾಡ್ಕೋಬಹುದು. ಯಾಕಂದ್ರೆ ನಿರ್ಜಲ ಅಂದ್ರೆ ಆಬ್ವಿಯಸ್ಲಿ ನೀರು ಕುಡಿಯಂಗಿಲ್ಲ. ಸೊ ಹೆಂಗೆ ಫಾಲೋ ಈಸಿಯಾಗಿ ಮಾಡ್ಬೋದು, ಯಾವುದು ಕಷ್ಟಗಳಿಲ್ಲದೆ ಹೆಂಗೆ ನಾವು ಸುಲಭವಾಗಿ ಮಾಡ್ಬೋದು ಅಂತ ಹೇಳಿ ಇದ್ರ ಬಗ್ಗೆ ನಮ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನ ಕೊಡೋದಿಕ್ಕೆ ನಮ್ ಜೊತೆ ಹರ್ಗ್ರೇಸ್ ಚಂಪಕಲತಾ ಸುಮುಖಿ ಮಾತಾಜಿ ಅವರು ಇದ್ದಾರೆ. ಸೊ
ಎಲ್ಲರಿಗೂ ತುಂಬಾ ಕಿರುಪರಿಚಿತರು ಮಾತಾಜಿಯವರು. ಆ, ನಮ್ಮ ನಿತ್ಯ ಭಾಗವತ ಸೇವೆಯ ಬೆಳಿಗ್ಗೆ 8 ಗಂಟೆಯಿಂದ 9 ಗಂಟೆ, ಅದರಲ್ಲಿ ದಿನಾಗ್ಲೂ ಮಾತಾಜಿ ಅವರ ಒಂದು ನೈಟ್ ಶಿಫ್ಟ್ ಡ್ಯೂಟಿ ಮುಗಿಸ್ಕೊಂಡುವೆ ಕೂಡ ಆ ಒಂದು ನಿತ್ಯ ಭಾಗವತ ಸೇವೆಗೆ ತಮ್ಮ ಸರ್ವಿಸಸ್ನ ಕೊಡ್ತಾ, ನಮ್ಮ ಮೈಸೂರು ದಟ್ಟಗಳ್ಳಿಯಲ್ಲಿ ಕೂಡ ಅವರು ಅವಾಗವಾಗ ಬಂದು ತಮ್ಮ ಸೇವೆಯನ್ನ ಕೊಡ್ತಾ ಇರ್ತಾರೆ. ಪ್ಲಸ್ ಬೆಂಗಳೂರಿನಲ್ಲಿ ಕೂಡ ಆ, ಈಗಾಗಲೇ ಒಂದು ಭಕ್ತಿ ವೃಕ್ಷನ ನಡೆಸ್ತಾ ಇದ್ದಾರೆ. ಭಕ್ತಿ ವೃಕ್ಷ ಅನ್ನೋಕ್ಕಿಂತ ವೀಕ್ಲಿ ಪ್ರೋಗ್ರಾಮ್ ಅಂತಾನೆ ಹೇಳ್ಬೋದು ಅದನ್ನ. ಎವ್ರಿ ಸಂಡೇ ಸ್ಯಾಟರ್ಡೇಸು ಸೊ ಒಂದು ವೀಕ್ಲಿ ಪ್ರೋಗ್ರಾಮ್ ಕೂಡ ನಡೆಸ್ತಾ ಇದ್ದಾರೆ. ಸೊ ಮಾತಾಜಿ ಅವರ ಭಕ್ತಿ ಸೇವೆ ಇಷ್ಟೇ ಅಂತ ಕನ್ಸ್ಟೇನ್ ಯಾವುದು ಮಾಡ್ಕೊಳಕ್ಕಾಗಲ್ಲ. ತುಂಬಾ ಎಷ್ಟೊಂದು ಸೇವೆಗಳು ಮಾತಾಜಿ ಪ್ಲಸ್ ಅವ್ರ ಪ್ರಭುಜಿ ಕೂಡ ಈ ಒಂದು ಸೇವೆಗಳಲ್ಲಿ ಯಾವಾಗ್ಲೂ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ಸೊ ಮಾತಾಜಿ ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಇಟ್ ಇಸ್ ಎವರ್ ಎಂಡಿಂಗ್ ಆಗುತ್ತೆ. ಸೊ ತುಂಬಾ ಟೈಮ್ ವೇಸ್ಟ್ ಮಾಡದೆ ಇವತ್ತು ನಿರ್ಜಲ ಪಾಂಡವ ಏಕಾದಶಿ ಬಗ್ಗೆ ನಾವು ಜಾಸ್ತಿ ತಿಳ್ಕೊಳ್ಳೋಕೆ ಟ್ರೈ ಮಾಡೋಣ. ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ನಾವು ವೆಲ್ಕಮ್ ಮಾಡೋಣ ಇವತ್ತಿನ ಈ ಕಾರ್ಯಕ್ರಮ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ಧನ್ಯವಾದ ಶ್ಯಾಮಕಾಂತ ಲೇಖಾ ಮಾತಾಜಿ. ತುಂಬಾ ಹೊಗಳ್ಬಿಟ್ರಿ ಮಾತಾಜಿ. ಅಷ್ಟೊಂದೇನು ನಾವು ಯೋಗ್ಯತೆ ಇಲ್ಲ ನಮ್ಗೆ, ಏನೋ ಭಗವಂತನ ಗುರುಗಳ ಒಂದು ಕೃಪೆ ಮಾತಾಜಿ ನಡೀತಾ ಇದೆ. ಹರೇ Yes, ಕೃಷ್ಣ. ಮಾತಾಜಿ. ನಾವೇನ್ Thank you, ಜಾಸ್ತಿ ಮಾತಾಜಿ. ಹೋಗ್ಲಿಲ್ಲ ಮಾತಾಜಿ. ಐ ಜಸ್ಟ್ ಟೋಲ್ಡ್ ಆಯ್ತು. ಬಿಕಾಸ್ ದಿನಾಗ್ಲೂ ನಿಮ್ಮ ಪರಿಚಯ ಎಲ್ಲಾರ್ಗೂ ಇರುತ್ತೆ, ದಿನಾಗ್ಲೂ ಕ್ಲಾಸ್ ಕೇಳ್ತಿರ್ತಾರೆ ಅಂತ ಹೇಳಿ ಬರೀ ನಾನು ಸ್ವಲ್ಪನೇ ಹೇಳ್ದೆ. Yes, ಸೊ ದಟ್ ನಮ್ಮ ಒಂದು ಪ್ರವಚನಕ್ಕೆ ಜಾಸ್ತಿ ಒಂದು ಸಮಯ ಸಿಗ್ಲಿ ಅಂತ ಹೇಳಿ. correct, ಎಸ್ correct. Yes, ಮಾತಾಜಿ. Thank you, ಮಾತಾಜಿ. ಓಕೆ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. So, ಮತ್ತೊಮ್ಮೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವೈಷ್ಣವರಿಗೆ ಸುಸ್ವಾಗತ. ಇವತ್ತಿನ ಒಂದು ಗೋಪಿಸೇನಾ ಕಾರ್ಯಕ್ರಮಕ್ಕೆ, ಮಂಗಳವಾರದ ಒಂದು ಗೋಪಿಸೇನಾ ಕಾರ್ಯಕ್ರಮಕ್ಕೆ ಆದರದ ಸುಸ್ವಾಗತ. ಸೊ ಇವತ್ತಿನ ಒಂದು ವಿಷಯ ತುಂಬಾ ಸೊಗಸಾಗಿದೆ, ತುಂಬಾ ರೋಚಕವಾಗಿದೆ ನಮ್ಮೆಲ್ರಿಗೂ. ಸೊ ಇಟ್ ಇಸ್ ನಥಿಂಗ್ ಬಟ್ ಪಾಂಡವ ನಿರ್ಜಲ ಏಕಾದಶಿ ಅಪ್ಕಮಿಂಗ್. ಸೊ ಅದನ್ನ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ. ಯಾವ ರೀತಿ ಮಾಡಬಹುದು, ಮಾತಾಜಿ ಅವ್ರು ಹೇಳಿದ ಹಾಗೆ ಯಾವ ರೀತಿ ಮಾಡಬಹುದು ಅದನ್ನ, ಮತ್ತೆ ಆಚರಣೆ ಪದ್ಧತಿ, ಏನ್ ಪದ್ಧತಿ ಇದೆ, ಸೊ ಎಲ್ಲಿಂದ ಇದು ಬಂದಿರೋವಂಥದ್ದು, ಎಲ್ಲೆಲ್ಲಿ ಇದ್ರದ ಬಗ್ಗೆ ಉಲ್ಲೇಖ ಇದೆ, ಸೊ ಪ್ರತಿಯೊಂದು ನಾವು ಇದರಲ್ಲಿ ತಿಳ್ಕೊಳಕ್ಕೆ ಒಂದು ಅವಕಾಶ ಇದೆ ಇವತ್ತು. ಪ್ರಾರಂಭ ಮಾಡ್ತೀವಿ. ಓಕೆ, ಫಸ್ಟ್ ಆಫ್ ಆಲ್ ಏಕಾದಶಿ ಬಗ್ಗೆ ಸ್ವಲ್ಪ ವಿವರಣೆ, ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಏಕಾದಶಿ ಅಂದ್ರೆ ಏನು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ತಮ್ಗೆಲ್ರಿಗೂ ಗೊತ್ತೇ ಇದೆ ಏಕಾದಶಿ ಅಂತ ಹೇಳಿದ್ರೆ. ಸೊ ಏನಿದು ಮೀನಿಂಗ್, ಏನಿದ್ರದ್ದು ಯಾರಾದ್ರೂ ಒಂದು ಸ್ವಲ್ಪ ಹೇಳ್ಬೋದಾ, ಸಂಕ್ಷಿಪ್ತವಾಗಿ ಹೇಳ್ಬೋದಾ? ಏಕಾದಶಿ ಅಂತಂದ್ರೆ ಏನು? ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು ಯಾರಾದ್ರೂ. ಓಕೆ, ಸೊ ತಪ್ಪಾಗತ್ತೆ ಅಂತ ಒಂದ್ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇರ್ತೀವಿ ನಾವು. ಕರೆಕ್ಟ್. ಸೊ ಏಕಾದಶಿ ಅಂತ ಹೇಳಿದ್ರೆ ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಆ, ಹರೇ ಕೃಷ್ಣ. ಆ, ಏಕಾದಶಿ ಅಂದ್ರೆ ಮಲಮಾಸ ಅಂತ ಅದಕ್ಕೆ ಹೆಸರು ಇರ್ತಿತ್ತು. ಆಗ ಮಲ ಅನ್ನೋರು ವಿಷ್ಣುವಿನ ಹತ್ರ ಹೋಗಿ ತುಂಬಾ ದುಃಖದಿಂದ ಈ ತರ ನನ್ಗೆ ಹೇಸಿಗೆ ಮಾಡ್ತಾರೆ, ಮಲಮಾಸ ಅಂತ ನನಗೆ ಯಾರು ಒಂದು ಮರ್ಯಾದೆ ಕೊಡಲ್ಲ, ಒಂದು ಪೂಜೆ ಭಕ್ತಿ ಮಾಡಲ್ಲ ಅಂತ ಅನ್ಕೊಂಡು ಪ್ರಾರ್ಥನೆ ಮಾಡಿದಾಗ ಆ ಮಹಾವಿಷ್ಣು ತನ್ನ ಹೆಸರನ್ನೇ ಕೊಟ್ಟು ಏಕಾದಶಿ ಅಂತ ಆ ದಿನ ಪವಿತ್ರವಾದ ದಿನ ಅಂತ ಮಾಡ್ತಾನೆ. ಏಕಾದಶಿ ಅಂದ್ರೆ 11ನೇ ದಿನ ಅಂತ, ತಿಂಗಳಲ್ಲಿ 11ನೇ ದಿನ, ಅಮಾಸೆಯಿಂದ 11 ಮತ್ತೆ ಹುಣ್ಮೆಯಿಂದ 11 ದಿನಕ್ಕೆ ಏಕಾದಶಿ ಅಂತ ಕರೀತಾರೆ. ಮಾತಾಜಿ ಪುಷ್ಪ ಮಾತಾಜಿ ಹೇಳಿ. ಏಕಾದಶಿ ಅಂದ್ರೆ ದೇವತೆ ಹೆಸರು, ದೇವತೆ ಹೆಸರು. ಎಸ್, ಏಕಾದಶಿ ಅನ್ನೋದು ಏಕಾದಶಿ, ದಾಸಿ, ಏಕದಾಸಿ. ಸೊ ಅವಳು ಭಗವಂತನ ಒಬ್ಳು ದಾಸಿ. ಅವಳು ಅಂದ್ರೆ ಭಗವಂತನ ಸೇವೆ ಮಾಡುವಂತ ಒಂದು ದೇವತೆ. ಓಕೆ, ಏಕಾದಶಿ. ಸೊ ಮಾತಾಜಿಯವರು ಪುರುಷೋತ್ತಮ ಮಾಸದ ಬಗ್ಗೆ ಹೇಳಿದ್ರಿ, ಮಲಮಾಸದ ಬಗ್ಗೆ ಹೇಳಿದ್ರಿ ತಾವು. ಭಕ್ತಿ ನಾಗರತ್ನ ಮಾತಾಜಿ, ಅದು ಸರಿಯಾಗಿತ್ತು, ಸರಿಯಾಗಿ ಹೇಳಿದ್ರಿ ತಾವು. ಓಕೆ, ಶ್ಯಾಮ ವ್ರಜ ಸೇವಿಕಾ ಮಾತಾಜಿ, ತಾವು ಏನಾದ್ರು ಹೇಳೋದಿತ್ತ? ಅನ್ಮ್ಯೂಟ್ ಆಗಿದೆ.
ಅದೇ ಏಕಾದಶಿ ಅಂದ್ರೆ ಚಂದ್ರ ಮಾಸದ 11ನೇ ತಿಥಿ ಮತ್ತು ಶುಕ್ಲ ಪಕ್ಷದ ಇನ್ನೊಂದು ಅದ್ರಲ್ಲೊಂದು ಮಾಡ್ತೀವಿ ಮಾತಾಜಿ. ಏಕಾದಶಿ ಅಂದ್ರೆ ಅದು ಭಗವಂತನ ಭಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಮಾಡೋದು, ಮತ್ತು ಮನಸ್ಸು ಇಂದ್ರಿಯನ ನಿಯಂತ್ರಿಸಲು ನಾವು ಯಾವಾಗ್ಲೂ ಭಗವಂತನ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಮಾಡೋದು ಮಾತಾಜಿ. ಸೂಪರ್. ಹರಿ ಬೋಲ್. ಹರೇ ಶ್ಯಾಮ ವ್ರಜ ಸೇವಿಕಾ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ದಂಡ ಪ್ರಣಾಮ ಮಾತಾಜಿ. ಏಕಾದಶಿ ಅಂದ್ರ ಭಗವಂತ ವಿಷ್ಣು ಅವರು ಒಂದ್ಸರಿ ರಾಕ್ಷಸ ಗೊತ್ತಿಲ್ಲ ಅವ್ರ ಜೋಡಿಗೆ ಯುದ್ಧ ಮಾಡಿರ್ತಾರ ಮಾತಾಜಿ. ಆಮೇಲೆ ಅವರು ಮಲಗಿದ್ದಾಗ ಅವ್ರ ಶರೀರದಿಂದ ಉತ್ಪನ್ನ ಆಗಿದ್ದೆ ಏಕಾದಶಿ. ಅವಾಗ ವಿಷ್ಣು ಅವ್ರಿಗೆ ವರ ಕೊಡ್ತಾರ, ನಿಂದ ವ್ರತ ಯಾರ್ ಮಾಡ್ತಾರ ಅವ್ರಿಗೆ ಫಲ ಸಿಗತ್ತೆ ಅಂತ ಹೇಳ್ತೇನೆ ಮಾತಾಜಿ. ತಾವೆಲ್ಲರೂ ಸರಿಯಾಗಿ ಹೇಳಿದ್ದೀರಾ. ಜೈ ಹರಿ ಬೋಲ್. ಸೊ ಏಕಾದಶಿ ಹೇಳಿದಾಗೆ ಅದು 11ನೇ ದಿವಸ ಯಾವಾಗಂದ್ರೆ ವ್ಯಾಕ್ಸಿಂಗ್ ಅಂಡ್ ವೀನಿಂಗ್ ಮೂನ್ಸ್ 2 ಸಮಯದಲ್ಲೂ ಬರುತ್ತೆ ಅಂತಂದ್ರೆ ಕೃಷ್ಣ ಪಕ್ಷ ಮುಗಿದ 11ನೇ ದಿವಸ ಹಾಗೂ ಶುಕ್ಲ ಪಕ್ಷ ಮುಗಿದ 11ನೇ ದಿವಸ ಏಕಾದಶಿ. ಓಕೆ, ಸೊ ಕರೆಕ್ಟ್ ಆಗಿ ಹೇಳಿದ್ರಿ ತಾವು. ಅದನ್ನ ಮಾಧವ ತಿಥಿ ಅಂತಾನು ಕರೀತಾರೆ. ಮಾಧವ ತಿಥಿ ಯಾಕೆ ಕರೀತಾರೆ? ಯಾಕಂದ್ರೆ ಅವತ್ತು ಭಗವಂತ ಮಾಧವನ ಒಂದು ಸ್ಮರಣೆ ನಾವು ಮಾಡ್ತೀವಿ ಅವತ್ತು. ಅಂದ್ರೆ ಬೇರೆ ದಿವಸನೂ ಮಾಡ್ತೀವಿ, ಬಟ್ ಅವತ್ತಿನ ದಿವಸ ಏಕಾದಶಿಯ ದಿವಸ ನಾವು ಭಗವಂತನ ಸ್ಮರಣೆ ಜಾಸ್ತಿ ಮಾಡ್ತೀವಿ, ಹೆಚ್ಚಿಗೆ ನಾವು ಮಾಡ್ತೀವಿ. ಅದು ಹರಿವಾಸರಹ ಅಂತಾನು ಕರಿತೀವಿ ನಾವು. ಹರಿವಾಸರಹ ಅಂತ ಹೇಳಿದ್ರೆ ಡೇ ಆಫ್ ಹರಿ, ಭಗವಂತನ ಒಂದು ದಿವಸ. ಅದು ಏಕಾದಶಿ ಅನ್ನೋದು ಭಗವಂತನ ದಿವಸ. ಅವತ್ತು ಭಗವಂತನಿಗಾಗಿ ನಾವು ಮೀಸಲಾಗಿ ಇಡುವಂತ ಒಂದು ದಿವಸ ಏಕಾದಶಿ. ಓಕೆ, ಸೊ ನಿಮ್ಗೆ ಗೊತ್ತಿಲ್ಲಂಗೆ ಒಂದು ತಿಂಗಳಲ್ಲಿ 2 ಸಲ ಏಕಾದಶಿ ಬರುತ್ತೆ. ಹಾಗಾದ್ರೆ ವರ್ಷದಲ್ಲಿ ಎಷ್ಟಾಯ್ತು? 24 ಏಕಾದಶಿಗಳು ಬರುತ್ತೆ. 24 ಏಕಾದಶಿಗಳು ಬರ್ತವೆ. ಅಂದ್ರೆ ಇದಕ್ಕೆ ಒಂದು 4 ಲೇಯರ್ ಅರ್ಥಗಳಿವೆ ಅಂತೆ. ಏಕಾದಶಿ ಅನ್ನೋದಕ್ಕೆ 4 ಪದರಗಳ ಒಂದು ಅರ್ಥ ಇದೆ. ಬಟ್ ನಾವು ಅಷ್ಟು ತಿಳ್ಕೊಳ್ಳೋದು ಬೇಕಾಗಿಲ್ಲ, ಬರೀ 2 ಪದರದ್ ಮಾತ್ರ ನಾವು ಅದ ಅರ್ಥ ತಿಳ್ಕೊಬಹುದು. ಪ್ರಥಮವಾಗಿ ಬಾಹ್ಯ ಅರ್ಥ. ಬಾಹ್ಯದ ಅರ್ಥ ಅಂದ್ರೆ ಹೊರಗಿನ ಒಂದು ಔಟರ್ ಸರ್ಫೇಸ್ ಏನಿದೆ ಅದ್ರದ್ದು. ಅದು ತಾವೆಲ್ಲ ಹೇಳ್ದಾಗೆ ಉಪವಾಸ ಇರುತ್ತೆ ಅವತ್ತು. ಉಪವಾಸ ಅಂತ ಹೇಳಿದ್ರೆ ಫಾಸ್ಟಿಂಗ್ ಅಷ್ಟೇ, ಅಂದ್ರೆ ಭಗವಂತನಿಗೆ ನಾವು ಹತ್ರ ಆಗೋದಕ್ಕೋಸ್ಕರ ಮಾಡುವಂಥದ್ದು. ಸೊ ನಾವು ಬೇರೆ ದಿವಸಗಳಲ್ಲಿ ಏನ್ ಮಾಡ್ತೀವಿ, ರಾಧಾ ಸೇವೆನೇ ಜಾಸ್ತಿ ಆಗತ್ತೆ ನಮ್ಗೆ, ಕಿಚನ್ ಸೇವೆ ಅದು ಮಾಡು ಇದು ಮಾಡು ಅನ್ಕೊಂಡು. ಬಟ್ ಏಕಾದಶಿ ದಿವಸ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅವತ್ತೇನು ಅಷ್ಟೊಂದು ನಾವು ಅಡಿಗೆ ಕೆಲಸ ಮಾಡೋದು ಇರೋದಿಲ್ಲ. ಸೊ ನಾವೇನ್ ಮಾಡ್ತೀವಿ ಅವತ್ತಿನ ದಿವಸ ಭಗವಂತನ ಸ್ಮರಣೆಯನ್ನ ಜಾಸ್ತಿ ಮಾಡ್ತೀವಿ. ಉಪವಾಸ ಅಂದ್ರೆ ಮೀನಿಂಗ್ ಅದೇ, ಭಗವಂತನಿಗೆ ನಾವು ಹತ್ರ ಆಗುವಂಥದ್ದು. ಸೊ ಏನ್ ಮಾಡ್ತೀವಿ ನಾವು ಇಸ್ಕಾನ್ ಅಲ್ಲಿ ಏನ್ ಮಾಡ್ತೀವಿ, ಫಾಸ್ಟಿಂಗ್ ಫ್ರಮ್ ಗ್ರೇನ್ಸ್ ಅಂಡ್ ಬೀನ್ಸ್. ಓಕೆ, 2 ಏಕಾದಶಿ ದಿವಸ ನಾವು ಏನು ಗ್ರೇನ್ಸ್ ಬೀನ್ಸ್ ಏನು ತಗೊಳ್ಳೋದಿಲ್ಲ. ಸೊ ಏನೇನು ಅದ್ರ ಕ್ಯಾಟಗರೈಸ್ ಆಗುತ್ತೆ, ಗ್ರೇನ್ಸ್ ಅಂಡರ್ ಏನೇನ್ ಬರುತ್ತೆ, ಕಾಳುಗಳು, ಬೇಳೆ ಕಾಳುಗಳು, ಅದ್ರ ಅಂಡರ್ ಏನೇನ್ ಬರುತ್ತೋ ಅದಷ್ಟು ನಾವು ಸ್ವೀಕಾರ ಮಾಡೋದಿಲ್ಲ. ಅವತ್ತಿನ ದಿವಸ ನಾವು ತಗೊಳ್ಳೋದಿಲ್ಲ. ಇದು ಬಾಹ್ಯ ಅರ್ಥ ಆಯ್ತು. ಒಳಗಿನ ಅರ್ಥ ಏನು? ಅದು ಒಂದ್ ಸ್ವಲ್ಪ ತುಂಬಾ ರೋಚಕವಾಗಿದೆ. ಸೊ ತಾವೆಲ್ಲ ಹೇಳಿದ್ರಿ 11ನೇ ದಿವಸ ಏಕಾದಶ. ಏಕ ಅಂದ್ರೆ 1, ದಶ ಅಂದ್ರೆ 10. ಸೊ 1 + 10 = 11. ಏಕಾದಶ ಇಸ್ ನಥಿಂಗ್ ಬಟ್ 11ನೇ ದಿವಸ. ಅಂದ್ರೆ ಏನಂತ ಹೇಳಿದ್ರೆ ಇದು ನಮ್ಮಲ್ಲಿ 11 ಇಂದ್ರಿಯಗಳಿವೆ. ಇಂದ್ರಿಯಗಳು 11 ರೀತಿಗಳಲ್ಲಿ ಇವೆ ಅಂತೆ. ಸೊ ಆ 11 ಇಂದ್ರಿಯಗಳನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳುವಂಥದ್ದೇ ಇದು ಏಕಾದಶಿ ವ್ರತ. ಅಂದ್ರೆ ನಮ್ಗೆ ಏನಾಗುತ್ತೆ, ನಮ್ಮ ಇಂದ್ರಿಯಗಳು ಕಂಟ್ರೋಲ್ ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ ನಾವು ಭಗವಂತನಿಗೆ ಇನ್ ಸ್ವಲ್ಪ ಹತ್ರ ಆಗ್ಬೋದು, ಭಗವಂತನ ಧ್ಯಾನ ಜಾಸ್ತಿ ಮಾಡೋ ಅವಕಾಶ ಇರುತ್ತೆ ಯಾವತ್ತು? ಏಕಾದಶಿ ಉಪವಾಸ ಮಾಡುವ ದಿವಸ. ಸೊ 11 ಇಂದ್ರಿಯಗಳು ಯಾವ್ಯಾವು? 5 ಜ್ಞಾನೇಂದ್ರಿಯಗಳು, 5 ಪಂಚೇಂದ್ರಿಯಗಳು, ಮತ್ತೆ 1 ಬುದ್ಧಿ, ಮೈಂಡ್. ಸೊ ಇದಿಷ್ಟು ಕಂಟ್ರೋಲಿಗೆ ತರಬಹುದಂತೆ ಬಿಕಾಸ್ ಆಫ್ ಏಕಾದಶಿ. ಅದು ಕಂಟ್ರೋಲಿಗೆ ತರೋದು ಎಷ್ಟು ಕಷ್ಟ ಇದೆ ಅಲ್ವಾ? ಸೊ ಸೆನ್ಸ್ ಗ್ರಾಟಿಫಿಕೇಶನ್ ಎಲ್ಲ ಕಡೆ ಇದೆ ಅಲ್ವಾ? ಏನಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ ನನ್ ಮುಂದೆ ರಸಗುಲ್ಲ ತಂದಿಟ್ಬಿಡ್ತೀರಾ ಅನ್ಕೊಳ್ಳೋಣ, ಇವಾಗ ಹೆಂಗಿರುತ್ತೆ ನನ್ಗೆ? ಏಕಾದಶಿ ಆ ಕಡೆ ಸರಿಯಿತು ಪಕ್ಕಕ್ಕೆ, ಎಲ್ಲ ಪಕ್ಕಕ್ಕೆ ಸರಿಯಿತು, ರಸಗುಲ್ಲ ಮೇಲೆ ನಂದು ಕಾನ್ಸಂಟ್ರೇಷನ್ ಹೊಟ್ಟೋಗತ್ತೆ ಅಲ್ವಾ? ಸೊ ಅದೇ ರೀತಿ ನಾವು ನಮ್ಮ ಒಂದು ಇಂದ್ರಿಯ ನಿಗ್ರಹ ಯಾವ ರೀತಿ ಮಾಡ್ಬೋದು, ಸೆನ್ಸ್ ಕಂಟ್ರೋಲ್ ಹೆಂಗ್ ಮಾಡ್ಬೋದು ಅನ್ನೋದು ಏಕಾದಶಿ ಮಾಡೋದ್ರಿಂದ ಫಲ ಸಿಗತ್ತೆ ನಮ್ಗೆ. ತುಂಬಾನೇ ಇದು ಬೆನಿಫಿಷಿಯಲ್. ಮತ್ತೆ ಭಗವಂತನಿಗೆ ಹತ್ರ ಆಗ್ತೀವಿ ಅಲ್ವಾ? ಸೊ ಈ ತರ ಈ ಏಕಾದಶಿಗಳಲ್ಲಿ 24 ಏಕಾದಶಿ ಏನ್ ನಾವು ಅವಾಗಿಂದ ಮಾತಾಡ್ತಾ ಇದ್ವಿ, ಒಂದು ವರ್ಷದಲ್ಲಿ ಇರುವಂತ
ಏಕಾದಶಿಗಳಲ್ಲಿ ಒನ್ ಆಫ್ ದೆಮ್ ಇಸ್ ಪಾಂಡವ ನಿರ್ಜಲ ಏಕಾದಶಿ. ಓಕೆ, ಇಟ್ ಇಸ್ ನಥಿಂಗ್ ಬಟ್ ಪಾಂಡವ ನಿರ್ಜಲ ಏಕಾದಶಿ. ಸೊ ಈ ಪಾಂಡವ ನಿರ್ಜಲ ಏಕಾದಶಿ ಮಾಡೋದ್ರಿಂದ ನಮ್ಗೆ ಏನು ಲಾಭ, ಇದು ಯಾವ ರೀತಿ ಇದು ಬಂದಿದೆ ಅನ್ನೋದ್ರ ಬಗ್ಗೆ ಒಂದು ಉಲ್ಲೇಖ ಇದೆ. ಸೊ ಈಗ ಬರ್ತಾ ಇದೆ ಅದು ಅಲ್ವಾ, ವಿಶೇಷ ಏಕಾದಶಿ. ಇದು ತುಂಬಾ ವಿಶೇಷವಾಗಿರುವಂತದ್ದು. ಅಪ್ಕಮಿಂಗ್ 25ನೇ ಜೂನ್, ಇನ್ನು ನಾಳೆ ಅಲ್ಲ ನಾಡಿದ್ದು ಬರ್ತಾ ಇದೆ ಪಾಂಡವ ನಿರ್ಜಲ ಏಕಾದಶಿ. ಸೊ ಈ ವರ್ಷ ಗುರುವಾರ ಬರ್ತಾ ಇದೆ, ನಾಡಿದ್ದು ಹರಿ ಬೋಲ್, ಹರಿ ಹರಿ ಬೋಲ್ ಅಲ್ವಾ. ಸೊ ನೀವೆಲ್ಲ ಅನ್ಕೋಬಹುದು ಮಾತಾಜಿ ಏನ್ ಹೇಳ್ತಾ ಇದಾರೆ, ಇವರಿಗೆ ಹರಿ ಬೋಲ್ ಇರ್ಬೋದು, ನಮ್ಗೆಲ್ಲ ಅದು ಆಗೋದಿಲ್ಲ, ಇದು ಬಾಡಿಲಿ ಇದು ಹಾರಿಬಲ್ ಇದು ಆಗ್ಬಿಡುತ್ತೆ, ಏನಪ್ಪಾ ಮಾಡೋದು ಅಂತ ನೀವ್ ಅನ್ಕೋಬಹುದು. ಯಾಕಂದ್ರೆ ಅದು ಹೆಸರೇ ಇದೆಯಲ್ಲ, ನಿರ್ಜಲ ಅಂದ್ರೆ ವಿದೌಟ್ ವಾಟರ್ ಆಲ್ಸೋ, ಏನೇನೋ ತಗೊಳ್ಳೋ ಹಾಗಿಲ್ಲ, ನೀರ್ ಕೂಡ ಕುಡಿಯೋ ಹಾಗಿಲ್ಲ. ಸೊ ಇದು ತುಂಬಾ ಕಠಿಣವಾದ ತಪಸ್ಸು, ತುಂಬಾ ಕಠಿಣವಾಗಿರುವಂತ ತಪಸ್ಸು ಇದು ಪಾಂಡವ ನಿರ್ಜಲ ಏಕಾದಶಿ. ಸೊ ಎಲ್ಲಾ ಬೇರೆ ಏಕಾದಶಿಗಳಲ್ಲಿ ನಾವೇನ್ ಮಾಡ್ತೀವಿ, ಅದನ್ನ ಸ್ವಲ್ಪ ಈಸಿಯಾಗಿ ಮಾಡ್ಬಿಡ್ಬೋದು. ಯಾಕಂದ್ರೆ ಅನುಕಲ್ಪ ಪ್ರಸಾದ ಆದ್ರೂ ನಾವು ಸ್ವೀಕಾರ ಮಾಡ್ಬೋದು ಅವತ್ತಿನ ದಿವ್ಸ. ಏನಾದ್ರೂ ಸ್ವಲ್ಪ ಮನೆಯಲ್ಲಿ ಹಣ್ಣು, ಆಮೇಲೆ ತರಕಾರಿ, ಅಥವಾ ಸ್ವಲ್ಪ ಹೆಚ್ಚಿಗೆ ಹೋದ್ರೆ ಸಾಬುದಾನ. ಸೊ ಈ ರೀತಿ ನಾವೇನಾದ್ರೂ ಅನುಕಲ್ಪ ಪ್ರಸಾದ ಸ್ವೀಕಾರ ಮಾಡಿ ಅವತ್ತಿನ ದಿವ್ಸ ನಾವು ಈಸಿಯಾಗಿ ಮಾಡ್ಬಿಡ್ತಾ ಇದ್ವಿ ಎಲ್ಲ ಬೇರೆ ಏಕಾದಶಿಗಳ ದಿವ್ಸ. ಆದ್ರೆ ಈ ಏಕಾದಶಿದಲ್ಲಿ ಏನ್ ಮಾಡ್ಬೇಕು, ನೀರೇ ಕುಡಿಯೋ ಹಾಗಿಲ್ಲ. ಸೊ ನೀರು ಕೂಡ ಸೇವಿಸದೆ ಮಾಡುವಂತ ಏಕಾದಶಿ ಇದು. ಸೊ ಇದು ಯಾವಾಗಪ್ಪ ಬರುತ್ತೆ, ಯಾವ ಇದ್ರಲ್ಲಿ ಬರುತ್ತೆ ಅಂದ್ರೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತದ್ದು. ಸೊ ಯಾವಾಗ್ಲೂ ಜ್ಯೇಷ್ಠ ಮಾಸ ಏನಿರುತ್ತೆ ಆ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವಂತದ್ದು. ಅಂದ್ರೆ ಏನ್ ಹೇಳ್ತಾರೆ, ಮಿಡ್ ಸಮ್ಮರ್ ಟೈಮ್ ಅದು. ಸೊ ಬೇಸಿಗೆ ಕಾಲದ ಮಧ್ಯ ಸುಡೋ ಬಿಸಿಲು ಇರುವಂತ ಸಮಯದಲ್ಲಿ ಬರುವಂತ ಏಕಾದಶಿ ಇದು. ಬಟ್ ಈ ಸಲ ನಮ್ಮ ಅದೃಷ್ಟ ಅದು ಒಂದು ಅಧಿಕ ಮಾಸ ಬಂದಿತ್ತು, ಹಾಗಾಗಿ ಜ್ಯೇಷ್ಠ ಮಾಸ 2 ಮಾಸಗಳಲ್ಲಿ ವಿಂಗಡಣೆ ಆಯ್ತು. ನಮ್ಗೆ ಸ್ವಲ್ಪ ಇವಾಗ ಆಲ್ಮೋಸ್ಟ್ ರೇನಿ ಸೀಸನ್ಗೆ ಬಂದ್ಬಿಟ್ಟಿದೀವಿ ನಾವು. ಸೊ ಆ ಇದ್ರಲ್ಲಿ ಇವಾಗ ಈ ಸೀಸನ್ ಅಲ್ಲಿ ಬಂದಿರೋಂಥದ್ದು ಇದು ಪಾಂಡವ ನಿರ್ಜಲ ಏಕಾದಶಿ. ಇವಾಗ ಸ್ವಲ್ಪ ಪರವಾಗಿಲ್ಲ. ಅದೇ ಮಿಡ್ ಸಮ್ಮರ್ ಅಲ್ಲಿ ನೀರು ಕುಡಿದಲೆ ಮಾಡಿ ಅಂತ ಹೇಳಿದ್ರೆ ಇನ್ನೂ ತಪಸ್ಸೆ ಜಾಸ್ತಿ ಆಗ್ತಾ ಇತ್ತು. ಬಟ್ ಇವಾಗ 1 ತಿಂಗಳು ಮುಂದೂಡಲಾಗಿದೆ, ಇಲ್ಲಿಗೆ ನಾವು ಈ ಮಂತ್ ಅಲ್ಲಿ ಮಾಡ್ತಾ ಇದೀವಿ ಇವಾಗ. ಸೊ ಅದೇ ಹೇಳ್ತಾರಂತ ದೇವತೆಗಳು ಎಲ್ಲ ಮಾಡೋದ್ ಮಾಡಿದ್ಯಪ್ಪ ಭಗವಂತ ನೀನು, ಅದನ್ನ ವಿಂಟರ್ ಅಲ್ಲಾದ್ರೂ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ, ಯಾಕಪ್ಪ ಇವಾಗ ಸಮ್ಮರ್ ಅಲ್ಲಿ ಮಾಡಿಟ್ಟಿದ್ಯಲ್ಲ ಈ ಏಕಾದಶಿನ ಅಂತ. ಅದು ಯಾಕಂತ ಹೇಳಿದ್ರೆ ನಮ್ಗೆ ಆದಷ್ಟು ತಪಸ್ಸೆ ಮಾಡಿದಷ್ಟು ನಾವು ಭಗವಂತನ ಹತ್ರ ಹೋಗ್ತೀವಿ. ತಪಸ್ಸೆ ಕಡಿಮೆ ಆಯ್ತಾ ಸ್ವಲ್ಪ ಹಿಂದೆ ಉಳಿತೀವಿ ನಾವು. ಬೇಡ ಅಲ್ವಾ ನಮ್ಗೆ, ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಭಗವಂತನ ಹತ್ರ ಹೋಗೋದಕ್ಕೆ ನಾವು ಪ್ರಯತ್ನ ಪಡ್ಬೇಕು. ನಾವು ಮಾಡ್ತಾ ಇರೋದೇ ಅದಕ್ಕೋಸ್ಕರ ಅಲ್ವಾ. ಸೊ ಹಾಗಾಗಿ ತಪಸ್ಸೆ ಇದ್ದಷ್ಟು ನಮ್ಗೆ ತುಂಬಾ ಬೆನಿಫಿಟ್ಸು. ಹಾಗಾಗಿ ಈ ಏಕಾದಶಿಯನ್ನ ಫಾಲೋ ಮಾಡೋದು ನಾವು ಮಾಡ್ಲೇಬೇಕು. ಸೊ ತುಂಬಾ ಜನ ಹೆದರ್ತಾರೆ, ಸ್ವಲ್ಪ ಜನ ಹೇಳ್ತಾರೆ ಪೇಲೆ ಪೇಟೋಬ ಆಮೇಲೆ ಬಿಟ್ಟೋಬ ಅಂತ. ಏನಾದ್ರೂ ಭಗವಂತ ಹೇಳಿದಾನ ನಿಮ್ಗೆ, ಏನಪ್ಪಾ ಈ ದೇಹ ದಂಡನೆ ಮಾಡು ನೀನು, ಭಗವಂತ ಎಲ್ಲಾದ್ರೂ ಹೇಳ್ತಾನ? ಏನು ಹೇಳಲ್ಲ. ಅವನೇನ್ ಬಯಸ್ತಾನೆ, ಅಲ್ಟಿಮೇಟ್ ಆಗಿ ಏನು ನಮ್ಗೆ ಬೇಕಾಗಿರೋದು, ಬಾಡಿ ನೀಡ್ಸ್. ಸೊ ಈ ಬಾಡಿ ನೀಡ್ಸ್ ಏನಿದೆ ಅದನ್ನ ಟ್ರಾನ್ಸೆಂಡೆಂಟಲ್ ಮಾಡ್ಬೇಕು. ಬಾಡಿಯಲ್ಲಿ ನಮ್ಮ ಒಂದು ರಿಕ್ವೈರ್ಮೆಂಟ್ ಏನಿದೆ ಅದನ್ನ ಭಗವಂತನಿಗೋಸ್ಕರ ಸಮರ್ಪಿಸ್ಬೇಕು. ಅದನ್ನ ನಾವು ಭಗವಂತನಿಗೋಸ್ಕರ ನಾವು ತಪಸ್ಸೆಯನ್ನ ಕೈಗೊಳ್ಬೇಕು. ಸೊ ನಾವ್ ಎಷ್ಟು ಅವನ ಬಗ್ಗೆ ಚಿಂತನೆ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಈ ಬಾಡಿಲಿ ನೀಡ್ಸ್, ಈ ಕಂಫರ್ಟ್ಸ್ ಎಲ್ಲ ಹಾಗಾಗಿ ಹೊರಟೋಗ್ಬಿಡ್ಬೇಕು, ಅದು ಮರ್ತೋಗ್ಬಿಡ್ಬೇಕು ನಮ್ಗೆ, ಅದನ್ನ ಮರ್ಸ್ಬಿಡ್ಬೇಕದು ಏನ್ ನಾವು ಮಾಡ್ತಾ ಇದೀವಿ ತಪಸ್ಸೆ. ಸೊ ಫಾಸ್ಟಿಂಗ್ ಪರ್ಪಸ್ಸೇ ಅದು. ಫಾಸ್ಟಿಂಗ್ ಅಂದ್ರೆ ಸ್ಟಾರ್ವೇಷನ್ ಅಲ್ಲ, ಸ್ಟಾರ್ವೇಷನ್ ಅಂತ ತಗೋಬೇಡಿ. ತುಂಬಾನೇ ಅದು ಏನಪ್ಪಾ ನನ್ ಕೈನಲ್ಲಿ ಆಗೋದೇ ಇಲ್ಲ, ಇನ್ನ ನಾನು ಜೀವ ಹೊಟ್ಟೋಗುತ್ತೆ ಅನ್ನೋ ತರ ಮಾಡೋದಲ್ಲ. ಫಾಸ್ಟಿಂಗ್ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ತಕ್ಕನಾಗಿ ನಾವು ಫಾಸ್ಟಿಂಗ್ ಅನ್ನ ಮಾಡೋದು. ಅದು ತುಂಬಾನೇ ಇದಾಗಿ ಹೇಳಿದ್ದಾರೆ ಆಕ್ಚುಲ್ ಆಗಿ. ಬೇರೆ ಏಕಾದಶಿಗಳಿಗೆಲ್ಲ ನಾವು ಯಾವ ರೀತಿ ಫಾಸ್ಟಿಂಗ್ ಮಾಡ್ಬೋದು ಅನ್ನೋದನ್ನ ತುಂಬಾ ಸೊಗಸಾಗಿ ಹೇಳಿದ್ದಾರೆ. ಸೊ ಅದ್ರ ತರನೇ ಫಾಲೋ ಮಾಡೋಣ. ಬಟ್ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದು ಬೇಡ, ನಾವು ಪಾಂಡವ ನಿರ್ಜಲ ಏಕಾದಶಿ ಬಗ್ಗೆ ಮಾತ್ರನೇ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಆದಷ್ಟು ಅವತ್ತಿನ ದಿವಸ ನಾವು ಏನು ನೀರು ಏನು ತಗೊಳ್ದಲೆ ಆದಷ್ಟು ನಾವು ಮೋಡ್ ಆಫ್ ಡಿವೋಷನ್ ಅಲ್ಲಿ ಇರೋಣ. ಆಮೇಲೆ ಏನು ಡಿವಿಯೇಷನ್ ಮಾಡ್ಕೊಳ್ಳೋದು ಬೇಡ, ದಯವಿಟ್ಟು ಯಾರು ಸ್ಟಾರ್ವೇಷನ್ ಮಾಡ್ಕೊ ಹೋಗ್ಬೇಡಿ. ಭಗವಂತನ ಸೇವೆ ಎಷ್ಟಾಗುತ್ತೋ ಅಷ್ಟು ಮಾಡೋಣ, ಅವನ ಗುಣಗಾನವನ್ನ ಮಾಡೋಣ. ಆಮೇಲೆ ಎಲ್ಲರೂ ಸೇರಿ ಕೂತ್ಕೊಂಡು ಒಂದ್ ಕಡೆ ಜಪ ಮಾಡೋಣ.
ಸೊ ಎಲ್ಲರೂ ಭಕ್ತರು ಕೂಡಿ ಜಪ ಮಾಡೋದ್ರಿಂದ ಏನಾಗುತ್ತೆ, ತುಂಬಾನೇ ಅದ್ರದ್ದು ಬೆನಿಫಿಟ್ಸ್ ಇದೆ. ಸೊ ಅದು ಏನು ಅಂತ ಹೇಳ್ಬಿಟ್ಟು ನಾವು ಮುಂದೆ ಇವಾಗ ಒಂದು ಶ್ಲೋಕ ಬರುತ್ತೆ. ಸೊ ಅದು ಏನ್ ಶ್ಲೋಕ ಅಂತ ಇಲ್ಲಿ ನಾರದ ಬೃಹನ್ ನಾರದೀಯ ಪುರಾಣದಿಂದ ಅದು ತೆಗೆದುಕೊಳ್ಳಲಾಗಿದೆ. ಶ್ಲೋಕ ಈ ರೀತಿ ಇದೆ, ಏನ್ ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅಶ್ವಮೇಧ ಸಹಸ್ರಾಣಿ ರಾಜಸೂಯಾ ಶತಾನಿ ಚ ಏಕಾದಶಿ ಉಪವಾಸಸ್ಯ ಕಲಂ ನಾರದಿ ಷೋಡಶೀಂ ಅಂತ ಹೇಳಿದ್ರೆ ಮೀನಿಂಗ್ ಇದ್ರದ್ದು, ದ ರಿಸಲ್ಟ್ಸ್ ಆಫ್ 1000 ಅಶ್ವಮೇಧ ಯಜ್ಞ and 100 ರಾಜಸೂಯ ಯಜ್ಞ are not equal to even 1/16th part of the result of fasting on ಏಕಾದಶಿ. ಸೊ ಈ ಏಕಾದಶಿ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ 1000 ಅಶ್ವಮೇಧ ಯಜ್ಞಗಳು ಹಾಗೂ 100 ರಾಜಸೂಯ ಯಜ್ಞ, ಅವೆಲ್ಲ ತುಂಬಾ ಕಠಿಣವಾಗಿರುವಂತ ಯಜ್ಞಗಳು, 100 ರಾಜಸೂಯ ಯಜ್ಞಗಳನ್ನ ಮಾಡಿದ ಫಲಗಳು ಏನಿರುತ್ತಲ್ಲ ಅದು ಇದರ 1/16 ಭಾಗದಷ್ಟು ಕೂಡ ಇಲ್ಲ. ಓಕೆ, ಅಷ್ಟು ಕೂಡ ಅದ್ರದ್ದು ರಿಸಲ್ಟ್ ಬೆನಿಫಿಟ್ ನಮ್ಗೆ ಸಿಕ್ಕಲ್ಲ ಅಂತ. ಅಂದ್ರೆ ಅಷ್ಟು ಇದ್ರದ್ದು ಬೆನಿಫಿಟ್ಸ್ ಇದೆ ಏಕಾದಶಿ ಫಾಲೋ ಮಾಡೋದ್ರಿಂದ. ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಾವು ಮಾಡ್ತಾ ಇದೀವಿ ಬಟ್ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ನಾವು. ಸೊ ಅಷ್ಟು ಅದ್ರದ್ದು ಬೆನಿಫಿಟ್ಸ್ ಇದೆ. ನೆಕ್ಸ್ಟ್ ಏನಂತ ಹೇಳಿದ್ರೆ, ಎಸ್, ಸೊ ಅವತ್ತಿನ ದಿವಸ ನಾವು ಉಪವಾಸ ಮಾಡ್ತೀವಿ. ಆಮೇಲೆ ಭಗವಂತನಿಗೆ ನಾವು ಏನಿದೆ ನಾವು ಏನು ಭಗವಂತನ ಹತ್ರ ಆಗ್ತೀವಲ್ವಾ, ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಎಲ್ಲಾ ಪಾಪಗಳು, ಎಂತ ಪಾಪಗಳು ಅಂತ ಹೇಳಿದ್ರೆ ಅದು ನಾವು ಊಹಿಸ್ಕೊಳಕ್ಕೂ ಸಾಧ್ಯ ಇಲ್ಲ, ಅಂತ ಪಾಪಗಳೆಲ್ಲ ಕಳ್ದು ಹೋಗ್ಬಿಡುತ್ತೆ. ಏನಂತ ಹೇಳಿದ್ರೆ ಒಂದು 10,000 ವರ್ಷಗಳಿಂದ ನಾವು ಏನ್ ಪಾಪ ಮಾಡ್ಕೊಂಡ್ ಬಂದಿರ್ತೀವಲ್ವಾ ಅದೆಲ್ಲ ಕಳ್ದೋಗುತ್ತಂತೆ. ಅಂತ ಸಿನ್ಸ್ ಕೂಡ ಇದ್ರಲ್ಲಿ ಕರಗಿ ನೀರಾಗಿ ಹೊರಟೋಗುತ್ತೆ ಏಕಾದಶಿ ಫಾಸ್ಟಿಂಗ್ ಮಾಡೋದ್ರಿಂದ. ಸೊ ಎಷ್ಟು ಬೆನಿಫಿಟ್ ಅಲ್ವಾ. ಅದು ಭಗವಂತನ ಒಂದು ಡಿವೋಷನ್ ಮೂಲಕ ಮಾಡ್ಬೇಕು. ಅಂದ್ರೆ ಫಾಸ್ಟಿಂಗ್ ಸುಮ್ನೆ ಹಾಗೆ ಹೇಳಿದ್ದಾರೆ ನಮ್ಮ ಗುರುಗಳು ಹೇಳಿದ್ದಾರೆ ಫಾಸ್ಟಿಂಗ್ ಮಾಡ್ಬೇಕು, ನೋನು ಆತರ ಅಲ್ಲ. ಭಗವಂತನಿಗೋಸ್ಕರ ಅಂದ್ರೆ ಅದು ಶ್ರದ್ಧಾ ಭಾವನೆ ಇರ್ಬೇಕು. ಭಗವಂತನಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ, ಅವನ ಒಂದು ಸೇವಾರ್ಥವಾಗಿ ನಾನು ಈ ಏಕಾದಶಿಯನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಶ್ಲೋಕ ಇದೆ, ಇದು ಗರ್ಗ ಸಂಹಿತೆಯಲ್ಲಿ ಈ ಶ್ಲೋಕ ಇರೋದು. ಈ ದಶವರ್ಷ ಸಹಸ್ರಾಣಿ ತಪಸ್ಯತೀಮೋ ನರಃ ತತ್ತುಲ್ಯಂ ಫಲಮಾಪ್ನೋತಿ ದ್ವಾದಶಿ ವ್ರತ ಕೃನ್ನರಃ. ಸೊ ಇದ್ರದ್ದು ಮೀನಿಂಗ್ ಹೀಗಿದೆ, ಅ ಪರ್ಸನ್ ಹೂ ಫಾಲೋಸ್ ಏಕಾದಶಿ attains the result of performing austerities for 10,000 years. ಸೊ ಈ ಏನ್ ಹೇಳ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ, ಯಾರಾದ್ರೂ ಏಕಾದಶಿಯನ್ನ ಯಾರು ಮಾಡ್ತಾರೆ, ಏಕಾದಶಿ ವ್ರತವನ್ನ, ಅದು ಎಷ್ಟು ಅದರದ್ದು ಬೆನಿಫಿಟ್ ಇದೆ ಅಂತ ಹೇಳಿದ್ರೆ 10,000 ವರ್ಷಗಳ ಒಂದು ತಪಶ್ಚರ್ಯ ಮಾಡಿದ ಒಂದು ಅಷ್ಟು ಫಲದ ಒಂದು ಬೆನಿಫಿಟ್ ನಮ್ಗೆ ಏಕಾದಶಿ ಮಾಡೋದ್ರಿಂದ ಸಿಕ್ಕತ್ತೆ. ಸೊ ಅದು ಈ ಶ್ಲೋಕದಲ್ಲಿ ದೃಢೀಕರಣ ಮಾಡಿದ್ದಾರೆ. ಸೊ ಇದನ್ನ ಗರ್ಗ ಸಂಹಿತೆಯಿಂದ ತೆಗೆದುಕೊಳ್ಳಲಾಗಿದೆ. ಸೊ ಪಾಂಡವ ನಿರ್ಜಲ ಏಕಾದಶಿ ಇದು ಮಾಡೋದ್ರಿಂದ ಲಾಭನೇ ಲಾಭ. ಬರೀ ಏಕಾದಶಿ ಮಾಡೋದ್ರಿಂದ ನಿಮ್ಗೆ ಅಷ್ಟೊಂದು ಲಾಭ ಇರೋದು, ಪಾಂಡವ ನಿರ್ಜಲ ಏಕಾದಶಿ ಮಾಡೋದ್ರಿಂದ ತುಂಬಾ ಇನ್ನ ಇದ್ದಿದ್ದು ಹೆಚ್ಚು ಪಟ್ಟು ಲಾಭ ಇದೆ. ಸೊ ಈ ಏಕಾದಶಿ ಹೇಗ್ ಮಾಡ್ಬೇಕು, ಇದು ಹೇಗೆ ಅಸ್ತಿತ್ವಕ್ಕೆ ಬಂತು ಅಂತ ಇಲ್ಲಿ ಒಂದು ಲೀಲೆ ಇದೆ. ಸೊ ತಾವೆಲ್ಲ ಕೇಳಿರ್ಬೋದು, ಬ್ರಹ್ಮ ವೈವರ್ತ ಪುರಾಣ ಅದೊಂದು ಪುರಾಣ, ಅದು ಬ್ರಹ್ಮ ವೈವರ್ತ ಪುರಾಣದಲ್ಲಿ ಇದರ ಒಂದು ಉಲ್ಲೇಖ ಇದೆ. ಸೊ ಇದೇನಂತ ಹೇಳಿದ್ರೆ, ಇಲ್ಲಿ ಭೀಮ ಹೇಳ್ತಾನಂತೆ, ನನ್ನ ಈ ಜಠರಾಗ್ನಿ ಏನಿದೆಯಲ್ಲ, ಹೊಟ್ಟೆಯಲ್ಲಿ ಜಠರಾಗ್ನಿ ಏನಿದೆಯಲ್ಲ, ಅದು ಬೇಗ ತಣ್ಣಗಾಗೋದೇ ಇಲ್ಲ ಅದು. ಎಲ್ಲ ನನ್ನ ಅಣ್ಣ ತಮ್ಮದಿರು, ಆಮೇಲೆ ದ್ರೌಪದಿ, ಇವರೆಲ್ಲರೂ ಏಕಾದಶಿ ವ್ರತವನ್ನ ಮಾಡ್ತಾರೆ. ಓಕೆ, ಎಲ್ಲ ಏಕಾದಶಿ ವ್ರತವನ್ನ ಅವರು ಶ್ರದ್ಧೆಯಿಂದ ಮಾಡ್ತಾರೆ. ಆದ್ರೆ ನನಗ್ ಮಾತ್ರ ಆಗ್ತಾ ಇಲ್ಲ, ನನಗೆ ತುಂಬಾ ಹಸಿವಿದೆ, ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆ. ಸೊ ನಾವಿಲ್ಲಿ ಏನ್ ತಿಳ್ಕೊಬೇಕು ಅಂತ ಹೇಳಿದ್ರೆ, ಇದು ಭೀಮ ಹೇಳ್ತಾ ಇರೋದಲ್ಲ, ಇದೆಲ್ಲ ನಾವೆಲ್ಲ ಹೇಳ್ತಾ ಇರೋದು. ಓಕೆ, ನಮ್ಮ ಇದು ಒಂದು ಪರಿಸ್ಥಿತಿ ಈ ರೀತಿ ಇದೆ ಇವಾಗ. ಸೊ ನಮ್ಗೆ ಆಗ್ತಾ ಇಲ್ಲ, ನಮ್ ಕೈನಲ್ಲಿ ಏಕಾದಶಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅದನ್ನ ಆ ರೀತಿ ತಗೋಬಾರ್ದು. ಏಕಾದಶಿ ಎಷ್ಟಾಗುತ್ತೋ ಸಾಧ್ಯ ಮಾಡ್ಲೇಬೇಕು. ಬಟ್ ಭೀಮ ಹೇಳ್ಕೊಳ್ತಾ ಇರೋದು, ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆ, ಇವ್ರನ್ನೆಲ್ಲ ನಾನು ನೋಡ್ತಾ ಇದ್ದೀನಿ, ಏಕಾದಶಿ ಅವರು ಎಷ್ಟು ಚೆನ್ನಾಗಿ ವ್ರತ ಫಾಲೋ ಮಾಡ್ತಾ ಇದ್ದಾರೆ, ಬಟ್ ನನ್ ಕೈನಲ್ಲಿ ಏಕಾದಶಿ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ನಾನು ಏನ್ ಮಾಡ್ಬೇಕು, ನನ್ಗೆ ಮಾಡ್ಬೇಕಂತ ಆಸೆ ಇದೆ, ಬಟ್ ನಂಗೆ ಮಾಡಕ್ ಆಗ್ತಾ ಇಲ್ಲ.
ಅವಾಗ ಏನಾಗುತ್ತೆ, ವ್ಯಾಸದೇವ್ರು ಹೇಳ್ತಾರಂತೆ, ಗುರುಗಳು ವ್ಯಾಸದೇವ್ರು ಹೇಳ್ತಾರಂತೆ, ಎಲ್ಲ ಬೇರೆ ಎಲ್ಲಾ ಏಕಾದಶಿ ವ್ರತಗಳನ್ನ ಮಾಡ್ಲೇಬೇಡ ನೀನು, ಅದ್ ಮಾಡದೇ ಇದ್ರು ಪರವಾಗಿಲ್ಲ, ಬಟ್ ಇದೊಂದು ಏಕಾದಶಿ ಮಾತ್ರ ಮಾಡಿದ್ರೆ ಸಾಕು. ಬೇರೆ ಎಲ್ಲಾ ಏನ್ ಏಕಾದಶಿಗಳನ್ನ ನೀನ್ ಮಾಡಿಲ್ಲ ಅಲ್ಲ, ಆಚರಣೆ ಮಾಡಿಲ್ಲ ಅಲ್ಲ, ಅದರ ಫಲ ನಿನಗೆ ದೊರಕುತ್ತದೆ. ಸೊ ವೆರಿ ಗುಡ್ ಬೆನಿಫಿಟ್ ಅಲ್ವಾ. 23 ಏಕಾದಶಿ ಏನ್ ಮಾಡಿಲ್ವೋ, ಇದೊಂದು ಏಕಾದಶಿ ಮಾಡೋದ್ರಿಂದ ಅದು ಕಂಪ್ಲೀಟ್ ಬೆನಿಫಿಟ್ ಸಿಕ್ಕತ್ತೆ. ಅಂದ್ರೆ ನಾವು ಮಾಡಿರ್ತೀವಿ, ಮಾಡ್ಬೇಕು, ಬೇರೆ ಏಕಾದಶಿಗಳನ್ನ ಖಂಡಿತ ಮಾಡ್ಬೇಕು. ಇದು ಭೀಮಸೇನಿಗೆ ಮಾತ್ರ ಹೇಳಿರುವಂತದ್ದು ಇದು. ಸೊ ಏನಂತ ಹೇಳಿದ್ರೆ, ಆ ಏಕಾದಶಿಗಳು ಏನೋ ಬೈ ಚಾನ್ಸ್, ಬೈ ಮಿಸ್ಟೇಕ್, ಇವಾಗ ನಾವೇನು ಬೈ ಚಾನ್ಸ್ ಸಾಬುದಾನ ತಗೊಂಡ್ ಮಾಡ್ತೀವಿ ಅನ್ಕೋಣ, ಅದ್ರಲ್ಲಿ ಒಂದೇ ಒಂದ್ ಸಾಸಿವೆ ಕಾಳು ನಮ್ಗೆ ಗೊತ್ತಿಲ್ದಂಗ್ ಮಿಕ್ಸ್ ಆಗ್ಬಿಟ್ಟಿರುತ್ತೆ. ಸೊ ಏನೋ ಗೊತ್ತಿಲ್ದಂಗ್ ಮಾಡಿರೋ ಅಂತ ಒಂದು ಅಪರಾಧ ಏನಿರುತ್ತಲ್ಲ, ಅದು ಈ ಒಂದು ಏಕಾದಶಿ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ನಿರ್ನಾಮ ಆಗ್ಬಿಡತ್ತೆ. ಯಾವ್ದೇ ರೀತಿ ಅದ್ರಲ್ಲಿ ಅಪರಾಧ ಇರೋದಿಲ್ಲ. ಸೊ ತುಂಬಾ ಒಳ್ಳೇದಲ್ವಾ, ಎಷ್ಟು ಇದಾಯ್ತು ನೋಡಿ. ಅಂದ್ರೆ ನಾವು ಅಷ್ಟು ದಿವಸ ಮಾಡಿರೋದು ಇದು ಬೆನಿಫಿಟ್, ಈ ಒಂದು ದಿವಸ ನಿರ್ಜಲ ಮಾಡೋದ್ರಿಂದ ನಮ್ಗೆ ಅದ್ರದ್ದು ಬೆನಿಫಿಟ್ ಸಿಕ್ಬಿಡತ್ತೆ. ಸೊ ಇದ್ರ ಇನ್ನೊಂದು ಹೆಸರೇ ಏನಂತ ಹೇಳಿದ್ರೆ, ಪಾಂಡವ ನಿರ್ಜಲ ಏಕಾದಶಿ ಒಂದು, ಇನ್ನೊಂದು ಭೀಮಸೇನ ಅಥವಾ ಭೀಮಸೇನಿ ಏಕಾದಶಿ ಅಂತಾನು ಕರೀತಾರೆ ಇದನ್ನ. ಭೀಮಸೇನಿ ಏಕಾದಶಿ ಯಾಕೆ? ಬಿಕಾಸ್ ಭೀಮ ಹಿಮ್ಸೆಲ್ಫ್ ಇಸ್ ಡೂಯಿಂಗ್ ಇಟ್. ಭೀಮ ಅವನೇ ಸ್ವತಃ ಮಾಡ್ತಾ ಇರೋಂತ ಒಂದು ಏಕಾದಶಿ ಇದು. ಸೊ ಆ ಪಾಲನೆ ಮಾಡೋದ್ರಿಂದ ನಮ್ಗೊಂದು ಎಕ್ಸಾಂಪಲ್ ಇದು, ನಾವು ಯಾವ ರೀತಿ ಅದನ್ನ ಮಾಡಬಹುದು. ಅವನ ಜಠರಾಗ್ನಿ ಯಾವ ರೀತಿ ಇದೆ, ಟ್ರಕ್ ಗಟ್ಲೆ ಕೊಟ್ರು ಅವನು ಗುಳುಂ ಸ್ವಾಹ ಎಲ್ಲ ತಿಂದ್ಬಿಡ್ತಾನ ಅವನು. ಭೀಮಸೇನ ಒಬ್ನೇ ತಿಂದ್ಬಿಡ್ತಾನೆ ಅವನು, ಯಾರು ಕೊಡೋದಿಲ್ಲ. ಸೊ ಆ ರೀತಿ ಪರಿಸ್ಥಿತಿ ಇರೋನ್ ಕೂಡ ಈ ವ್ರತ ಮಾಡ್ತಾ ಇದ್ದಾನೆ, ನಾವ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇಲ್ಲಿ. ಸೊ ನಾವಂತೂ ನಿಜವಾಗ್ಲು ಮಾಡ್ಲೇಬೇಕು ಅಲ್ವಾ, ಖಂಡಿತ ಈ ವ್ರತವನ್ನ ನಾವು ಆಚರಣೆ ಮಾಡ್ಲೇಬೇಕು. ಸೊ ನಿಶ್ಚಿತವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಭೀಮಸೇನಿಗೆ ಇದು ಖಂಡಿತ ತುಂಬಾನೇ, ಒಂದು ಏಕಾದಶಿ ಅವನಿಗೆ, ಬೇರೆ ಏಕಾದಶಿ ಅವನಿಗೆ ಮಾಡೋ ಆಗಿಲ್ಲ ಅಂತ ಭಗವಂತ ಗುರುಗಳು ಅವ್ರಿಗೆ ಆಶ್ವಾಸನೆ ಕೊಟ್ಟಾಗಿದೆ. ಸೊ ಏಕಾದಶಿ ಯಾರು? ಅವಾಗಲೇ ನಾವು ಮಾತಾಡ್ದಂಗೆ ಭಗವಂತನಿಗೆ ಪ್ರಿಯವಾದ ದಾಸಿ ಅವಳು, ಏಕ ದಾಸಿ. ಸೊ ಯಾರು ಈ ವ್ರತವನ್ನ ಮಾಡ್ತಾರೋ ಅವರಿಗೆ ಖಂಡಿತವಾಗಿ 100% ಏನೂ ಅವ್ರಿಗೆ ತೊಂದರೆ ಆಗೋದಿಲ್ಲ, ಮತ್ತೆ ಭಕ್ತಿ ಪ್ರಾಪ್ತಿ ಖಂಡಿತ ಹಾಗೆ ಆಗುತ್ತೆ. ಸೊ ಇದು ಗ್ಯಾರಂಟಿಡ್. ಎಲ್ಲಾ ಪುರಾಣಗಳು, ಎಲ್ಲ ವೇದ ಉಪನಿಷತ್ತುಗಳು ಪ್ರತಿಯೊಂದು ಸಾರಿ ಸಾರಿ ಹೇಳ್ತಾ ಇರೋದು, ಏಕಾದಶಿ ವ್ರತ ಮಾಡೋದ್ರಿಂದ ನಾವು ಭಗವಂತನ ಪ್ರೀತಿಗೆ ಪ್ರಾಪ್ತಿ ಆಗ್ತೀವಿ, ನಾವು ಭಗವಂತನ ಒಂದು ಕೃಷ್ಣನ ಒಂದು ಪ್ರೀತಿ ಪಾತ್ರರಾಗ್ತೀವಿ ಖಂಡಿತ. ಇದು ಎಲ್ಲ ಪ್ರೂವನ್, ಶಾಸ್ತ್ರಗಳು ಹೇಳ್ತಾ ಇವೆ. ಸೊ ಅದನ್ನ ಉತ್ಸಾಹದಿಂದ ಮಾಡೋಣ ಎಲ್ಲಾರು. ಸೊ ಏನಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ ಬೇರೆ ಏಕಾದಶಿಗಳೇ ನಾವೇನೋ ಸರಿಯಾಗಿ ಮಾಡಿರೋದಿಲ್ಲ, ಆಗೋದಿಲ್ಲ, ಬಟ್ ಈ ಒಂದ್ ಏಕಾದಶಿ ಮಾಡೋದ್ರಿಂದ ನಾವು ಎಲ್ಲಾ ಏಕಾದಶಿ ಮಾಡಿದ್ರ ಫಲ ಪ್ರಾಪ್ತಿ ಆಗುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ಶ್ಲೋಕ ಕೊಟ್ಟಿದ್ದಾರೆ. ಎಸ್, ಇದು ಬಂದು ಪದ್ಮ ಪುರಾಣದಿಂದ ಆಯ್ದುಕೊಳ್ಳಲಾಗಿರುವಂತದೊಂದು ಶ್ಲೋಕ ಇದೆ. ಸಂವತ್ಸರಸ್ಯ ಯಾ ಮಧ್ಯೆ ಏಕಾದಶ್ಯೋ ಭವಂತಿ ತಾಸಾಂ ಫಲಂ ಆಪ್ನೋತಿ ಪುತ್ರಾಂ ಮೇನಾತ್ರ ಸಂಶಯಃ. So in the Padma Puran, Srila Vyasadeva told to Bhimasena, "O son, the same result of observing all Ekadashis of the whole Samvatsara year can be achieved by observing only one Ekadashi, Nirjala Ekadashi. There is no doubt about it. Natra samshayah." ಸೊ ಪದ್ಮ ಪುರಾಣದಲ್ಲಿ ಹೇಳಲಾಗಿದೆ, ಶ್ರೀಲ ವ್ಯಾಸದೇವ್ ಇವರು ಗುರುಗಳು ಹೇಳಿದ್ದಾರೆ, ಭೀಮಸೇನಿಗೆ ಹೇಳಿರುವಂತ ಮಾತು, ಮಗನೇ ನೀನು ಬೇರೆ ಏಕಾದಶಿಗಳನ್ನೆಲ್ಲ ಮಾಡಿಲ್ಲ ಅಲ್ವಾ, ಸೊ ಈ ಒಂದ್ ಏಕಾದಶಿ ಮಾಡಿರೋದ್ರಿಂದ, ಅಂದ್ರೆ ಸಂವತ್ಸರದಲ್ಲಿ ಒಂದು ವರ್ಷದಲ್ಲಿ ಬರುವಂತ ಈ ಒಂದ್ ಏಕಾದಶಿ ನೀನ್ ಮಾಡೋದ್ರಿಂದ ಆ ಎಲ್ಲಾ ಏಕಾದಶಿಗಳ ಫಲವನ್ನು ನೀನು ಪಡಿತೀಯಾ, ಇದ್ರ ಬಗ್ಗೆ ಸಂಶಯ ಇಟ್ಕೋಬೇಡ. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಸೊ ನಮ್ಗೂ ಇದು ಅಳವಡಿಸುತ್ತೆ, ಅಂದ್ರೆ ನಮ್ಗೂ ಇದು, ನಾವು ಇದನ್ನ ಫಾಲೋ ಮಾಡ್ಬೋದು, ನಮ್ಗೂ ಇದು ಗೊತ್ತಾಗತ್ತೆ ಇದರಿಂದ. ಸೊ ಈ ರೀತಿ ಉಲ್ಲೇಖ ಇದೆ. ಎಸ್, ಸೊ ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಈ ಒಂದು ಏಕಾದಶಿ ಅಗ್ರಿಗೇಟ್ ಆಫ್ ಆಲ್ ಏಕಾದಶಿ, ಎಲ್ಲ ಕಲೆಕ್ಟಿವ್, ಎಲ್ಲ ಏಕಾದಶಿ ಕಲೆಕ್ಷನ್ ಮಾಡಿದ್ರೆ ಏನ್ ಫಲ ಇದೆಯೋ ಇದೊಂದು ಏಕಾದಶಿ ಮಾಡೋದ್ರಿಂದ ಇದೆ. ಆಮೇಲೆ ಎಷ್ಟೊಂದು ಪಾಪಗಳ ನಿವಾರಣೆ ಆಗುತ್ತೆ ಅಂದ್ರೆ ನಾವು ಯೋಚಿಸೋದಕ್ಕೂ, ಅದು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ಪಾಪಗಳ ನಿವಾರಣೆ ಆಗತ್ತೆ. ಸೊ ಏನು ಅಂತ ಹೇಳಿದ್ರೆ ಎಲ್ಲಾ ಪಾಪ ಹೊಟ್ಟೋಗುತ್ತೆ. ಅವಾಗ ಏನಾಗುತ್ತೆ, ಆ ಪಾಪಗಳೆಲ್ಲ ಹೊಟ್ಟೋಗುತ್ತೆ ಅಂತ ಹೇಳಿದಾಗ ಏನಾಗುತ್ತೆ, ಪಾಪ ಪುರುಷ ಇರ್ತಾನೆ, ಪಾಪ ಪುರುಷ ಏನ್ ಮಾಡ್ತಾನೆ, ಅವನು ಭಗವಂತನ ಬಳಿ ಹೋಗ್ತಾನಂತೆ.
ಹೋಗ್ಬಿಟ್ಟು ಹೇ ಪ್ರಭು ನೀನ್ ಏನ್ ಮಾಡ್ಬಿಟ್ಟೆ, ಏಕಾದಶಿ ದಿವಸ ಪಾಪನೇ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನೀನು ಅಂದ್ರೆ ಪಾಪಗಳೆಲ್ಲ ಹೊಟ್ಟೋಗುತ್ತೆ ಏಕಾದಶಿ ಫಾಲೋ ಮಾಡೋದ್ರಿಂದ ಅಂತ ಹೇಳ್ಬಿಟ್ಟಿದ್ಯಲ್ಲ, ಇವಾಗ ಏನ್ ಮಾಡೋದು? ಅದಕ್ಕೆ ಭಗವಂತ ಹೇಳ್ತಾನಂತೆ, ನೀನು ಒಂದ್ ಕೆಲ್ಸ ಮಾಡು, ನೀನು ಅವತ್ತಿನ ದಿವಸ ಏನ್ ಏಕಾದಶಿ ದಿವಸ ಏನಿರುತ್ತೆ ಅವತ್ತು ನೀನು ಅನ್ನದಲ್ಲಿ ಹೋಗಿ ಸೇರ್ಕೊಂಡ್ಬಿಡು, ಅನ್ನದಲ್ಲಿ ನೀನ್ ಸೇರ್ಕೊಂಡ್ಬಿಡು. ಆಗ ಏನಾಗುತ್ತೆ, ಯಾರು ಅನ್ನನ ಊಟ ಮಾಡ್ತಾರೆ, ಯಾರು ಅನ್ನ ಪ್ರಸಾದ ತಗೊಳ್ತಾರೆ ಅವತ್ತಿನ ದಿವಸ, ಅವರಿಗೆ ಪಾಪ ಎಲ್ಲ ಅಂಟ್ಕೊಳ್ಳುತ್ತೆ. ಸೊ ನಾವು ಇಮ್ಯಾಜಿನ್ ಮಾಡ್ಕೋಬಹುದು, ಅನ್ನವನ್ನ ತೆಗೆದುಕೊಳ್ಳೋದ್ರಿಂದ ಅವತ್ತಿನ ದಿವಸ ಗೊತ್ತಿದ್ದೋ ಗೊತ್ತಿಲ್ದೇನೋ ಅದು ಎಷ್ಟು ಹಾನಿಕಾರಕ, ನಮ್ಗೆ ಎಂತ ನಮ್ಗೆ ಅಡೆತಡೆ ಉಂಟಾಗತ್ತೆ ಅನ್ನೋದನ್ನ ನಾವು ಅಲ್ಲಿ ಅರ್ಥ ಮಾಡ್ಕೋಬಹುದು. ಸೊ ಹಾಗಾಗಿ ಏಕಾದಶಿ ದಿವಸ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅನ್ನವನ್ನ ನಾವು ಸ್ವೀಕಾರ ಮಾಡ್ಲೇಬಾರದು. ಒಬ್ರು ಹೇಳ್ತಾರೆ, ಇವಾಗ ಫಾರ್ ಎಕ್ಸಾಂಪಲ್ ನಾವ್ ಕೇಳಿದೀವಿ ಅನ್ನವನ್ನ ಭಿನ್ನ ಮಾಡಿ ತಗೋಬಹುದು ಅಂತ. ತಪ್ಪು. ಇಲ್ಲ ಇಲ್ಲ, ಅನ್ನವನ್ನ ಭಿನ್ನ ಮಾಡಿದ್ರೆ ಅನ್ನನೇ ಅದು, ಇಟ್ಸ್ ನಾಟ್ ಸಮಥಿಂಗ್ ಎಲ್ಸ್ ಅಲ್ವಾ? ಸೊ ಹಾಗಾಗಿ ಆದಷ್ಟು ಕೇರ್ಫುಲ್ ಆಗಿರ್ಬೇಕು, ಏಕಾದಶಿ ದಿವಸ ಅನ್ನ ಪ್ರಸಾದವನ್ನ ತೆಗೆದುಕೊಳ್ಳಬಾರದು. ಸೊ ಹಾಗೇನೆ ಒಂದ್ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಎಂಥ ಪಾಪ ಸುತ್ಕೊಳತ್ತೆ ಅಂತ ಹೇಳಿದ್ರೆ, ಗುರು ಪತ್ನಿಯನ್ನ ಅಪಹರಿಸಿರೋ ಪಾಪ ಸುತ್ಕೊಳತ್ತಂತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಇದೊಂದು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ. ಗುರು ಪತ್ನಿಯನ್ನ ಕೇಳ್ತಾರಂತೆ, ನೀನ್ ಗುರು ಪತ್ನಿಯನ್ನ ಅಪಹರಿಸಿದ್ದೇನೆ. ಇವಾಗ ಫಾರ್ ಎಕ್ಸಾಂಪಲ್ ಆದ್ಮೇಲೆ ಎಲ್ಲ ನಮ್ಮ ಏನು ಒಂದು ದೇಹತ್ಯಾಗ ಮಾಡಿರ್ತೀವಲ್ಲ, ಅವಾಗ ಕೇಳ್ತಾರಲ್ವಾ ನಮ್ಗೆ, ನೀವೇನೇನ್ ಪಾಪ ಮಾಡಿದೀರಾ ಹೇಳಿ, ಅಥವಾ ಅವರೇ ಲಿಸ್ಟ್ ಔಟ್ ಮಾಡ್ತಾರೆ ಅಲ್ಲ. ಸೊ ಅವಾಗ ಕೇಳ್ತಾರಂತೆ, ನೀನು ಗುರುಪತ್ನಿಯನ್ನ ಅಪಹಾರ ಮಾಡಿದ್ಯಾ ಅಂತ. ಅಯ್ಯೋ ಇಲ್ವಲ್ಲ, ನಾನ್ ಮಾಡಿಲ್ವಲ್ಲ, ಹರೇ ಕೃಷ್ಣ, ಇಲ್ಲ ನಾನ್ ಮಾಡೇ ಇಲ್ಲ ಅಂತ ಹೇಳಿದ್ರೆ, ಓ ಹಾಗಾದ್ರೆ ನೀನು ಏಕಾದಶಿ ದಿವಸ ಅನ್ನ ತಿಂದ್ಬಿಟ್ಟಿದ್ಯಾ. ಸೊ ಪಾಪ ಪುರುಷ ನಿನ್ ಮೇಲಿನಲ್ಲಿ ಸುತ್ಕೊಂಡ್ಬಿಟ್ಟಿದ್ದಾನೆ. ಸೊ ಈ ರೀತಿ ಗುರುಪತ್ನಿ ಅಪಹರಣದ ಒಂದು ಏನಿದೆ ಅಪವಾದ, ಆ ಪಾಪ ನಮ್ಗೆ ಅಂಟ್ಕೊಳ್ಳುತ್ತೆ, ಅಂಥದ್ದೊಂದು ಪಾಪ ನಮ್ಗೆ ಅಂಟ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ಏಕಾದಶಿ ದಿವಸ ತುಂಬಾನೇ ಇದಾಗಿರ್ಬೇಕು. ಒಬ್ಬೊಬ್ರು ಹೇಳ್ತಾರೆ, ಈ ಕಡೆ ಏನಪ್ಪ ಪಂಜಾಬ್ ಸೈಡ್, ಬೆಂಗಾಲ್ ಸೈಡ್ ಎಲ್ಲ ಹೇಳ್ತಾರೆ, ಅನ್ನ ತಿನ್ಬೇಡಿ, ಭಾತ್ ಭಾತ್ ಅಂತ ಹೇಳ್ತಾರೆ ಅವರು. ಭಾತ್ ನಹಿ ಖಾನ, ಪರಾಟ ಖಾಲೋ, ಭಾತ್ ನಹಿ ಖಾನ. ಅದೆಲ್ಲ ತಪ್ಪು, ಅದೆಲ್ಲ ಏನು ಮಾಡೋ ಹಾಗಿಲ್ಲ. ಸೊ ನಮ್ಗೆ ಏನ್ ಹಾಕಿ ಕೊಟ್ಟಿದ್ದಾರೆ ಗೆರೆಗಳು, ಅದನ್ನ ನಾವು ಫಾಲೋ ಮಾಡೋಣ. ದ್ವಾದಶಿ ದಿವಸ ತಗೊಳ್ಳಿ, ದ್ವಾದಶಿ ಇಸ್ ದೇರ್, ಅದರ್ ಡೇಸ್ ಆರ್ ದೇರ್. ಏಕಾದಶಿ ದಿವಸನ ಯಾಕೆ ಅಲ್ವಾ? ಸೊ ನಾವ್ ಭಕ್ತರು ಯಾರು ಮಾಡ್ತಾ ಇಲ್ಲ, ಬಟ್ ನಮಗ್ ಗೊತ್ತಿರ್ಲಿ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಏಕಾದಶಿ ದಿವಸ ಆದಷ್ಟು ಸ್ಪಿರಿಚುವಲ್ ಆಕ್ಟಿವಿಟೀಸ್ ನ ಇಟ್ಕೋಬೇಕಂತೆ. ಸೊ ಏನು ಜಪ ತಪ, ಆಮೇಲೆ ಭಗವಂತ ಮನೆಯಲ್ಲಿ ಶ್ರೀ ವಿಗ್ರಹ ಇತ್ತು ಅಂತ ಹೇಳಿದ್ರೆ ಅದ್ರದ್ದೊಂದು ಅಭಿಷೇಕ, ಅದ್ರದ್ದೊಂದು ಏನು ಸೇವೆಗಳಿರುತ್ತೆ. ಈ ರೀತಿ ಭಗವಂತನ ಎಲ್ಲಾ ಸೇವೆಗಳನ್ನ ಮಾಡ್ಬೋದು ಅವತ್ತಿನ ದಿವಸ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವತ್ ಮಾಡ್ಬೋದು. ಬೇರೆ ದಿವಸಗಳಲ್ಲಿ, ಬೇರೆ ಏಕಾದಶಿ ದಿವಸ ನಾವು ಮಾಡ್ತೀವಲ್ವಾ, ಅದು ಏನಂತ ಹೇಳಿದ್ರೆ 10 ಟೈಮ್ ಲಾಭ ಸಿಗುತ್ತಂತೆ. ಬೇರೆ ಏಕಾದಶಿ ದಿವಸ ಮಾಡೋದ್ರಿಂದ 10 ಪಟ್ಟು ಅದ್ರದ್ದು ಲಾಭ ನಮ್ಗೆ ಬೆನಿಫಿಟ್ ಸಿಗತ್ತೆ. ಬಟ್ ಪಾಂಡವ ನಿರ್ಜಲ ಏಕಾದಶಿ ದಿವಸ ನೀವು ಏನಾದ್ರೂ ಭಗವಂತನ ಸೇವೆ ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು 100 ಟೈಮ್ಸ್ ಲಾಭ. 10 ಸಲ ಇರೋದು 100 ಸಲ, 100 ಪಟ್ಟು ನಮ್ಗೆ ಅದ್ರದ್ದು ಲಾಭ ಸಿಗುತ್ತೆ. ಅಂದ್ರೆ ಇವಾಗ ಏನ್ ಅರ್ಥ, ಇವಾಗ ನಾನು 16 ಮಾಲೆ ಜಪ ಮಾಡ್ದೆ, ವಾವ್, ಏನಾಗುತ್ತದು ಹರಿ ಬಾಲ್, ಅದು 16,600 ಮಾಲೆ ಜಪ ಮಾಡಿದಷ್ಟು ಫಲ ನಮಗೆ ಸಿಗತ್ತೆ. 1600 ಮಾಲೆಗಳು ಅಷ್ಟು ಮಾಡಿದಷ್ಟು ಫಲ ನಮ್ಗೆ ಸಿಗುತ್ತೆ. ಎಷ್ಟು ಒಳ್ಳೆ ಬೆನಿಫಿಟ್ ಇದೆ ನೋಡಿ ಅದು. ಅಂದ್ರೆ ಏನ್ ಮಾಡಿದ್ರು ನೀವು ಇಂಟು 100 ಟೈಮ್ಸ್, ಇಂಟು 100 ಪಟ್ಟು ನಮ್ಗೆ ಬೆನಿಫಿಟ್ ಸಿಗತ್ತೆ ಅದ್ರಲ್ಲಿ. ಆಮೇಲೆ ಏನಾಗುತ್ತೆ, ಇನ್ನ ಏನಾದ್ರು ಸ್ಪಿರಿಚುವಲ್ ಆಕ್ಟಿವಿಟೀಸ್ ಬೇರೆ ನಾವ್ ಮಾಡ್ಬೋದು ಅಂತ ಹೇಳಿದ್ರೆ, ಮೇ ಬಿ ಆನ್ಲೈನ್ ಜಪ ಮಾಡ್ಬೋದು. ಇವಾಗ ಗುರುವಾರ ಹಿಸ್ ಗ್ರೇಸ್ ವೇಣುಕೃಷ್ಣ ಪ್ರಭುಜಿ ಅವರು ಅನೌನ್ಸ್ ಮಾಡಿದ್ರು, ಮೊನ್ನೆ ಭಾನುವಾರ ನಾವು ಮೈಸೂರಿಗೆ ಹೋದಾಗ ಅನೌನ್ಸ್ ಮಾಡಿದ್ರು ಅವರು, ನಾವು ಆನ್ಲೈನ್ ಜಪ ಕಾರ್ಯಕ್ರಮ ಇಟ್ಕೊಳ್ಳೋಣ, 64 ಮಾಲೆ ಜಪ ಮಾಡೋಣ ಎಲ್ಲರೂ ಸೇರಿ. ಸೊ ಅಸೋಸಿಯೇಷನ್ ವೆರಿ ಇಂಪಾರ್ಟೆಂಟ್. ನಾವು ಒಬ್ಬೊಬ್ಬರೇ ಕುತ್ಕೊಂಡ್ ಮಾಡ್ತೀವಿ ಅಂದ್ರೆ ಅದು ತುಂಬಾ ಕಠಿಣ ಆಗತ್ತೆ, ಸಾಧ್ಯ ಆಗಲ್ಲ. ಇವಾಗ ನಾವೇನ್ ಮಾಡ್ತೀವಿ, ಎಸ್ ಎಸ್ ವೇಣುಕೃಷ್ಣ ಪ್ರಭುಜಿ ಅವರು ನಮ್ಗೆಲ್ಲರಿಗೂ ಒಂದು ಇನ್ಸ್ಪಿರೇಷನ್. ಅವ್ರನ್ನ ನೋಡಿದ್ರೆ ಏನ್ ಅನ್ಸುತ್ತೆ, ಇನ್ನ ಕುತ್ಕೊಂಡ್ ಜಪ ಮಾಡೋಣ ಅನ್ಸುತ್ತೆ, ಇನ್ನ ಕುತ್ಕೊಂಡ್ ಭಗವಂತನ ಸೇವೆ ಮಾಡೋಣ ಅನ್ಸುತ್ತೆ ಅಲ್ವಾ? ಸೊ ಹಾಗಾಗಿ ಅವರ ಒಂದು ಅಸೋಸಿಯೇಷನ್ ಸಿಗ್ತಾ ಇದೆ ನಮ್ಗೆ. ನಾವು ಟೈಮಿಂಗ್ಸ್ ಒಂದು ಅನೌನ್ಸ್ ಮಾಡ್ತೀವಿ, 10 ಗಂಟೆಯಿಂದ ಪ್ರಾರಂಭ ಅಂತ ಹೇಳಿದರೆ ಸಾಯಂಕಾಲ 5 ಗಂಟೆ ತನಕ. ಸೊ ಅಂದ್ರೆ ಕಂಟಿನ್ಯೂಸ್ ಆಗಿರಲ್ಲ, ಮಧ್ಯದಲ್ಲಿ ಒಂದು ಅರ್ಧ ಗಂಟೆ ಬ್ರೇಕ್ ಕೊಡ್ತಾರೆ. 16 ಮಾಲೆ ಹೊತ್ಲು ಅರ್ಧ ಗಂಟೆ ಬ್ರೇಕ್, ಆ ರೀತಿ ಕೊಟ್ಕೊಂಡು ಹೋಗ್ತೀವಿ ನಾವು. ಸೊ ಸಾಯಂಕಾಲ 5-5:30 ಹೊತ್ತಿಗೆ
64 ಮಾಲೆ ಜಪವನ್ನ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಸುವರ್ಣಾವಕಾಶ ಇದೆ ಅವತ್ತಿನ ದಿವಸ. ಸೊ 64 ಮಾಲೆಗಳು ಇಂಟು 100 6400 ಮಾಲೆಗಳು ಮಾಡಿದಷ್ಟು ಬೆನಿಫಿಟ್ ಸಿಗತ್ತೆ. ಸೊ ಒಳ್ಳೇದಲ್ವಾ? ಸೊ ತಮ್ಮಲ್ಲೆಲ್ಲರಿಗೂ ಒಂದು ಕಳಕಳಿಯ ವಿನಂತಿ, ಅವತ್ತಿನ ದಿವಸ ನಾವು ಹಿಂದಿನ ದಿವಸನೇ ಅನೌನ್ಸ್ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಸೇಮ್ ಅದು ನಮ್ದು ಏನ್ ಬೆಳಗಿನ ನಿತ್ಯಂ ಭಾಗವತ ಸೇವೆಯ ಲಾಗಿನ್ ಏನಿದೆ ಝೂಮ್, ಅದ್ರಲ್ಲೇ ಕನೆಕ್ಟ್ ಆಗಿ. ಸೊ ಯಾರಿಗೆ ಅವಕಾಶ ಇದೆ, ಕೆಲ್ಸಕ್ಕೆ ಹೋಗೋರ್ಗೆ ಆಗಲ್ಲ, ಸೊ ಯಾರಿಗೆ ಅವಕಾಶ ಇದೆ ತಾವು ದಯವಿಟ್ಟು ಅವತ್ತು ಲಾಗಿನ್ ಆಗಿ. ಸೊ ಇದೊಂದು ಬೆನಿಫಿಟ್ ಅನ್ನ ಯಾರು ಮಿಸ್ ಮಾಡ್ಕೋಬೇಡಿ. ಜೈ. ಸೊ ಇದಿಷ್ಟ ಆಯ್ತು, ಇದು ಸ್ಪಿರಿಚುವಲ್ ಲಾಭ ಆಯ್ತು. ಹಾಗೇನೆ ನಮ್ಮ ಶರೀರಕ್ಕೂ ಕೂಡ ಇದರಿಂದ ತುಂಬಾ ಲಾಭ ಇದೆ, ಬಾಡಿಗೆ ತುಂಬಾ ಲಾಭ ಇದೆ. ಏನಂತ ಹೇಳಿದ್ರೆ ಈ ಒಂದು ಏಕಾದಶಿ ಮಾಡೋದ್ರಿಂದ ನಮ್ಮ ಬಾಡಿ ಕಂಪ್ಲೀಟ್ ಡಿಟಾಕ್ಸಿಫಿಕೇಶನ್ ಆಗತ್ತಂತೆ. ಡಿಟಾಕ್ಸಿಫಿಕೇಶನ್ ಅಂತ ಹೇಳಿದ್ರೆ ಬಾಡಿನಲ್ಲಿ ಇರುವಂತ ಎಲ್ಲಾ ಕಲ್ಮಶಗಳು ಹೊರಗಡೆ ಬಂದ್ಬಿಡುತ್ತೆ. ಏನು ಶರೀರದ ಕಲ್ಮಶಗಳಿವೆ ಅಲ್ಲ, ಸೊ ಅದು ಹೊರಗಡೆ ಬಂತು ಅಂತ ಹೇಳಿದ್ರೆ ಇಟ್ಸ್ ಗುಡ್ ಫಾರ್ ಅಸ್ ಅಲ್ವಾ, ನಮ್ ಶರೀರ ಆರೋಗ್ಯಕರವಾಗುತ್ತೆ. ಇನ್ ಸ್ವಲ್ಪ ಭಗವಂತನ ಸೇವೆ ಮಾಡ್ಲಿಕ್ಕೆ ನಮ್ಗೆ ತುಂಬಾ ಅನುಕೂಲ ಆಗತ್ತೆ. ಸೊ ಏನಂತ ಹೇಳಿದ್ರೆ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗ್ಬಿಡುತ್ತೆ. ಬಟ್ ನೆಕ್ಸ್ಟ್ ಡೇ ಏನಂತ ಹೇಳಿದ್ರೆ ಅದು ಬಾಡಿಯಿಂದ ಕಂಪ್ಲೀಟ್ ಅದು ಎಕ್ಸ್ಕ್ರೀಟ್ ಆಗ್ಬಿಡುತ್ತೆ ಮಾರ್ನಿಂಗ್. ಸೊ ನಮ್ಮ ಬಾಡಿ ಕಂಪ್ಲೀಟ್ ಪ್ಯೂರಿಫೈ ಆಗ್ಬಿಡುತ್ತೆ. ಅದೇ ರೀತಿ ಮೈಂಡು ಪ್ಯೂರಿಫೈ ಆಗುತ್ತೆ, ಬಾಡಿ ಪ್ಯೂರಿಫೈ, ಡಿಟಾಕ್ಸಿಫಿಕೇಶನ್. ಸೊ ಅಲ್ಟಿಮೇಟ್ ಲಾಭ ಏನು? ಅಲ್ಟಿಮೇಟ್ ಲಾಭ ಭಗವಂತನ ಪ್ರತಿ ನಮ್ಮ ಪ್ರೇಮ ತುಂಬಾ 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 ಹೆಚ್ಚಾಗತ್ತೆ. ಅದರಲ್ಲಿ ಡೌಟೇ ಇಟ್ಕೊಳ್ಳೋದು ಬೇಡ. ಸೊ ಇದ್ರಲ್ಲಿ ನಾವೇನ್ ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಮಾಧವ ತಿಥಿ ಭಕ್ತಿ ಜನನಿ. ಮಾಧವ ತಿಥಿ ಏನಿದೆ ಏಕಾದಶಿ ತಿಥಿ, ಅದು ಭಕ್ತಿಯ ಜನನಿ ಅಂತೆ. ಓಕೆ, ಯಾತನೆ ಪಾಲನ ಕೋರಿ ಕೃಷ್ಣ ವಸತಿ ವಸತಿ ವಾಲಿ ಪರಮ ಆದರೆ ವಾರಿ. ಅಂದ್ರೆ ನಾವು ವ್ರತ ಮಾಡೋದ್ರಿಂದ, ಏಕಾದಶಿ, ಜನ್ಮಾಷ್ಟಮಿ ಎಲ್ಲಾ ವ್ರತ ಮಾಡೋದ್ರಿಂದ ಏನಾಗುತ್ತೆ ಅದರಲ್ಲಿ ಅಂತ ಹೇಳಿದ್ರೆ ನಮ್ಮ ಭಕ್ತಿ ಅಭಿವೃದ್ಧಿ ಹೊಂದುತ್ತದೆ. ನಮ್ಮ ಏನು ದಿನನಿತ್ಯದ ಭಕ್ತಿಗಿಂತ ಅವತ್ತಿನ ದಿವಸ ನಾವೇನು ಉಪವಾಸ ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡ್ಕೊಳ್ತೀವಿ, ಅದ್ರದ್ದು ಒಂದು ಬೆನಿಫಿಟ್ ನಮ್ಗೆ ಖಂಡಿತ ಸಿಗುತ್ತೆ. ಇದು ಅನ್ಡೌಟೆಡ್ಲಿ, ಯಾರು ಇದ್ರ ಬಗ್ಗೆ ಸಂಶಯ ಇಟ್ಕೊಳ್ಳೋದು ಬೇಡ. ಎಸ್. ಸೊ ಇದನ್ನ ಯಾವ ರೀತಿ ಮಾಡಬಹುದು? ಓಕೆ, ನಮ್ಗೆಲ್ಲರಿಗೂ ಒಂದು ಇದಿರುತ್ತಲ್ವಾ, ಡೌಟ್ ಇರುತ್ತೆ. ಏನಪ್ಪಾ ಹೆಂಗ್ ಮಾಡೋದು ಇದನ್ನ, ಏಕಾದಶಿ ವ್ರತನ ಆಗತ್ತಾ ನಮ್ ಕೈನಲ್ಲಿ? ಎಷ್ಟ್ ಗಂಟೆಗೆ ಮಾಡ್ಬೇಕು ನಾವು, ಯಾವಾಗ ಸ್ಟಾರ್ಟ್ ಮಾಡ್ಬೇಕು, ಯಾವಾಗ ಇದನ್ನ ಕಂಪ್ಲೀಟ್ ಮಾಡ್ಬೇಕು? ಕಂಪ್ಲೀಟ್ ಮಾಡೋದಂತೂ ಗೊತ್ತೇ ಇರುತ್ತೆ, ಪಾರಣೆ ಇರುತ್ತೆ ಮಾರನೇ ದಿವಸ, ದ್ವಾದಶಿ ದಿವಸ. ಸೊ ಪ್ರಾರಂಭ ಮಾಡೋದು ಯಾವಾಗ? ಅದು ಒಂದು ಪ್ರಶ್ನೆ ನಮ್ಗೆಲ್ಲರಿಗೂ ಯಾವಾಗ್ಲೂ ಕಾಡ್ತಾ ಇರುತ್ತೆ. ಸೊ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಬ್ರಹ್ಮ ಮುಹೂರ್ತ ಏನಿರುತ್ತಲ್ಲ ಅದ್ರ ಹಿಂದೆ, ಒಂದು ಮುಹೂರ್ತ ಹಿಂದೆ ಮೊದಲು, ಓಕೆ, ಆಗ ಏಕಾದಶಿ ವ್ರತ ಪ್ರಾರಂಭ ಮಾಡ್ಬೇಕು, ಸ್ಟಾರ್ಟ್ ಮಾಡ್ಬೇಕು ಅವಾಗ. ಅಂದ್ರೆ ಫಾರ್ ಎಕ್ಸಾಂಪಲ್ ಬ್ರಹ್ಮ ಮುಹೂರ್ತ ಸ್ಟಾರ್ಟ್ ಆಗೋದು 4:30 ಬೆಳಗ್ಗೆ, 4:30 AM. ಸೊ ಅದಕ್ಕೆ ಹಿಂದೆ ಒಂದು ಮುಹೂರ್ತ ಅಂತ ಹೇಳಿದ್ರೆ ಮೊದಲು ಬೆಳಗ್ಗೆ 3:30 3:30 AM ಇಂದ ವ್ರತ ಸ್ಟಾರ್ಟ್ ಆಗ್ಬಿಡುತ್ತೆ. 3:30 ಸ್ಟಾರ್ಟ್ ಆಗುತ್ತೆ ವ್ರತ. ಅದು ಮಾರ್ನಿಂಗ್ 3:30 ದ್ವಾದಶಿ ಪಾರಣೆ ದಿವಸ, ಬೇರೆ ನೆಕ್ಸ್ಟ್ ಡೇ ಮಾರನೇ ದಿವಸ ಪಾರಣೆ ಇರುತ್ತಲ್ಲ, ಅವಾಗ ಆ ಸಮಯದವರೆಗೆ ವ್ರತದ ಆಚರಣೆಯನ್ನ ಮಾಡ್ಲೇಬೇಕು, ಕಂಪಲ್ಸರಿ ಮಾಡ್ಬೇಕು. ಒಬ್ಬೊಬ್ರು ಏನ್ ಮಾಡ್ತಾರೆ, ಇಲ್ಲ ಅಂದ್ರೆ ನಮ್ ಭಕ್ತರಿಗೆ ನಾನು ಹೇಳ್ತಾ ಇಲ್ಲ, ಸಂಜೆವರೆಗೂ ಮಾಡ್ಬಿಟ್ಟು ಅರ್ಧ ಏಕಾದಶಿ ಮಾಡಿದೀನಿ ಸಾಕು ಇನ್ ಮಾಡೋದ್ ಬೇಡ ಅಂತ ಅವಾಗ ಅನ್ನ ಪ್ರಸಾದ ತಗೊಂಡ್ಬಿಡ್ತಾರೆ. ಹಾಗೆಲ್ಲ ಮಾಡೋದು ತಪ್ಪು. ಸೊ ಇದು ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಹೇಳಿದ್ರೆ, ಬ್ರಾಹ್ಮಿ ಮುಹೂರ್ತದ ಒಂದ್ ಮುಹೂರ್ತ ಹಿಂದೆ ತಗೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿ, ಮಾರನೇ ದಿವಸದ ಪಾರಣೆ ದಿವಸ, ದ್ವಾದಶಿಯ ಪಾರಣೆ ದಿವಸ ಏನಿದೆ ಟೈಮ್, ಅದ್ರ ಪ್ರಕಾರ ನಾವು ಫಾಲೋ ಮಾಡ್ಬೇಕು. ಸೊ ಮಧ್ಯದಲ್ಲಿ ಅದನ್ನ ನೀವು ಇದ್ ಮಾಡೋದು ತಪ್ಪು, ಅಪರಾಧ ಆಗುತ್ತೆ. ಓಕೆ, ಸೊ ಈ ಟೈಮಲ್ಲಿ ಏನ್ ಮಾಡ್ಬೋದು? ನಾವು ಉಪವಾಸ ಮಾಡ್ತಿದ್ವಿ, ಅವಾಗ ತುಂಬಾ ಸ್ಪಿರಿಚುವಲ್ ಆಕ್ಟಿವಿಟೀಸ್ ಮಾಡ್ಬೋದು ಅಂತ ಹೇಳಿದ್ರೆ, ಇವಾಗ ನಾವು ಗುರುವಾರಕ್ಕೆ ನಾವು ಆನ್ಲೈನ್ ಜಪ ಯಜ್ಞ ಮಾಡ್ತಾ ಇದೀವಿ, ಸಂಕೀರ್ತನೆ ಯಜ್ಞ ಮಾಡ್ತಾ ಇದೀವಿ. ಆಮೇಲೆ ಈಗ ಏನಾಗುತ್ತೆ ನಾವು ಅಂತ ಹೇಳಿದ್ರೆ, ಒಂಥರ ಆತಂಕ ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ಗೆ, ಆಹಾಕಾರ ಸ್ಟಾರ್ಟ್ ಆಗ್ಬಿಡುತ್ತೆ. ನೀರ್ ಬೇಕು ಅಂತ ಒಂಥರ, ಏನಪ್ಪಾ ಇದು ನಮ್ಗೆ ನೀರು ಕುಡಿಯೋಕ್ ಆಗ್ತಾ ಇಲ್ಲ ಇವತ್ತು, ಅಟ್ಲೀಸ್ಟ್ ಒಂದ್ ಸ್ವಲ್ಪ ಒಂಥರ ಆಹಾಕಾರ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ನಾವೇನ್ ಮಾಡ್ಬೇಕು, ಆದಷ್ಟು ಭಗವಂತನ ಬಗ್ಗೆ ಚಿಂತೆ ಮಾಡ್ಬೇಕು. ಸ್ಪಿರಿಚುವಲ್ ಬಗ್ಗೆ ನಾವು ಎಷ್ಟು ಸಾಧ್ಯ ಆಗುತ್ತೋ ಈಸಿ ಮಾಡ್ಕೋಬೇಕು ನಾವು ಅದನ್ನ. ಓಕೆ,
ಅಂದ್ರೆ ಏನ್ ಮಾಡ್ಬೋದು ಅಂದ್ರೆ ಐಡಿಯಲಿ ಒಬ್ರು ಏನ್ ಮಾಡ್ತಾರೆ, ಇವತ್ತಿನ ದಿವಸ ನಾನು ಆಫೀಸ್ ಹೊಟ್ಟೋಗ್ಬಿಡ್ತೀನಿ, ಆಫೀಸಲ್ಲಿ ನನಗೆ ಅದ್ರದ್ ಬಗ್ಗೆ ನೆನಪಾಗಲ್ಲ, ಆದಷ್ಟು ನಾನು ಆಫೀಸ್ ಕೆಲ್ಸಗಳಲ್ಲಿ ಮಗ್ನನಾಗ್ಬಿಡ್ತೀನಿ. ಸೊ ಆತರ ಮಾಡೋದ್ ಬೇಡ. ನೀವು ಆದಷ್ಟು ಆಫೀಸ್ಗೆ ಲೀವ್ ಹಾಕ್ಬಿಡಿ. ಯಾರಾದ್ರೂ ವರ್ಕಿಂಗ್ ಇದ್ರೆ ಅವತ್ತಿನ ದಿವಸ ಲೀವ್ ತಗೊಂಡ್ಬಿಡಿ. ಆದಷ್ಟು ಡಿವೋಟಿಸ್ ಜೊತೆಗೆ ನಾವು ಸ್ಪೆಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಡಿವೋಟಿಸ್ ಜೊತೆಗೆ ಇರೋದಕ್ಕೆ ಅಸೋಸಿಯೇಷನ್ ತಗೊಂಡು ಅವ್ರ ಜೊತೆಗೆ ಇರೋದಕ್ಕೆ ನಾವು ಪ್ರಯತ್ನ ಪಡೋಣ. ಮತ್ತೆ ಇನ್ನೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಇದು ತುಂಬಾನೇ ಇಂಪಾರ್ಟೆಂಟ್ ಥಿಂಗ್, ನೋಟ್ ಡೌನ್ ಮಾಡ್ಕೊಳ್ಳಿ ಇದನ್ನ. ನಾವು ಇವಾಗ ಏಕಾದಶಿ ನಾಡಿದಿದೆ, ನಾಳೆ ಬಂದು ದಶಮಿ. ಸೊ ದಶಮಿ ದಿವಸಾನೇ ನಮ್ಮ ಈ ಮನಸ್ಸಿಗೆ, ನಮ್ಮ ಬುದ್ಧಿಗೆ ಪ್ರಿಪ್ರೇಷನ್ ಮಾಡ್ಬೇಕು. ಮನಸ್ಸಿಗೆ ಪ್ರಿಪ್ರೇಷನ್ ಮಾಡ್ಬೇಕು ಏನಂತ. ಸೊ ನಾಳೆ ನಾವು ನಿರ್ಜಲ ಮಾಡ್ತಾ ಇದೀವಿ, ನಾಳೆಲ್ಲ ನೀರ್ ಕುಡಿಯೋ ಹಾಗಿಲ್ಲ, ಸ್ವಲ್ಪ ಮೆಂಟಲಿ ನಾವು ಪ್ರಿಪೇರ್ ಮಾಡ್ಕೋಬೇಕು. ಆ ಮೆಂಟಲ್ ಪ್ರಿಪ್ರೇಷನ್ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಇವತ್ತಿಂದಾನೇ ನೀವು ಪ್ರಿಪೇರ್ ಆಗಿರ್ತೀರಲ್ವಾ, ನಾಳೆ ಅದು ತುಂಬಾನೇ ನಮ್ಗೆ ಈಸಿ ಆಗ್ಬಿಡುತ್ತೆ. ಆಲ್ರೆಡಿ ಆರ್ ಪ್ರಿಪೇರ್ಡ್. ಓ ಪರವಾಗಿಲ್ಲ, ನೀರ್ ಕುಡಿಲಿಲ್ಲ ಅಂದ್ರೆ ನಡೆಯುತ್ತೆ. ಸೊ ಸೊ ಈ ರೀತಿ ನಾವು ಮಾಡೋದ್ರಿಂದ ಏನಾಗುತ್ತೆ, ಹರಿ ಹರಿಗೆ ನಾವು ಹತ್ರ ಆಗ್ತೀವಿ. ಹರಿಕಥೆ ಓಕೆ. ಅದಲ್ದೇನೆ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಅಸೋಸಿಯೇಷನ್ ಇರ್ತೀವಿ ನಾವು, ಡಿವೋಟಿಸ್ ಅಸೋಸಿಯೇಷನ್ ಇರ್ತೀವಿ, ಅವರ ಒಂದು ಇನ್ಸ್ಪಿರೇಷನ್ ನಮಗ್ ಸಿಗುತ್ತೆ. ಅವ್ರನ್ನ ನಾವು ನೋಡ್ತಾ ಇದ್ರೆ ನಮ್ಗೆ ಒಂದು ಇನ್ಸ್ಪಿರೇಷನ್ ಕೂಡ ಸಿಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾವು ಮೆಂಟಲಿ ಪ್ರಿಪೇರ್ ಆಗ್ಬೇಕು. ಹಿಂದಿನ ದಿವಸನೇ ನಾಳೆ ನಿರ್ಜಲ ಇದೆ, ನಾನು ನೀರ್ ಕುಡಿಯೋ ಹಾಗಿಲ್ಲ, ಅಷ್ಟೇ. ಸೊ ಇದನ್ನ ನಾವು ಮನ್ಸಲ್ಲಿ ಅನ್ಕೊಂಡ್ಬಿಟ್ರೆ ತುಂಬಾನೇ ಸುಲಭ ಆಗ್ಬಿಡುತ್ತೆ. ಭಗವಂತ ನಮ್ಗೆ ಖಂಡಿತಾನು ಹೆಲ್ಪ್ ಮಾಡೇ ಮಾಡ್ತಾನೆ. ಸೊ ಅಕಸ್ಮಾತ್ ಇದು ಮಾಡ್ತಾ ಇದ್ದೀರಾ, ಇಲ್ಲ ಪರವಾಗಿಲ್ಲ, ನಾನು ತೀರ್ಥಕ್ಷೇತ್ರಕ್ಕೆ ಹೋಗ್ತೀನಿ, ಅಲ್ಲೇ ನಾನು ಮಾಡ್ತೀನಿ ಏಕಾದಶಿಯನ್ನ, ಪರವಾಗಿಲ್ಲ, ತೀರ್ಥಕ್ಷೇತ್ರಕ್ಕೆ ಹೋಗ್ಬಿಟ್ಟು ಕೂಡ ನಾವು ಅಲ್ಲಿ ಕಳಿಬಹುದು, ಆ ಒಂದು ದಿವಸವನ್ನ ಕಳಿಬಹುದು. ಸೊ ಯಾವ ರೀತಿ ಮಾಡ್ಬೇಕು ಈ ಏಕಾದಶಿಯನ್ನ, ಯಾವ ರೀತಿ ನಾವು ಫಾಲೋ ಮಾಡ್ಬೇಕು ಅನ್ನೋದಕ್ಕೆ ಹರಿಕತೆ ಕೇಳ್ಬೋದಂತೆ. ಇಲ್ಲಾಂದ್ರೆ ಕೀರ್ತನೆ ಮಾಡ್ಬೋದು, ಸಂಕೀರ್ತನೆ ಮಾಡ್ಬೋದು. ಎಲ್ಲರೂ ಕೂತ್ಕೊಂಡು ಹರಿನಾಮ ಸಂಕೀರ್ತನೆಯನ್ನ ಮಾಡ್ಬೋದು, ಜಪ ಮಾಡ್ಬೋದು. ಆಮೇಲೆ ಏನಾದ್ರೂ ಬುಕ್ಸ್, ಸಣ್ಣ ಪುಟ್ಟ ಬುಕ್ಸ್ ಇರ್ಬೋದು, ಅಥವಾ ಭಾಗವತಂ ಇರ್ಬೋದು, ಭಗವದ್ಗೀತೆ ಇರ್ಬೋದು, ನಿಮ್ಗೆ ಏನ್ ಅನ್ಸುತ್ತೆ ಓದ್ಬೋದು. ಸೊ ಏನೇ ಮಾಡಿದ್ರು ಅದಕ್ಕೆ ಭಗವಂತನ ಒಂದು ಅನುಗ್ರಹ ಇದ್ದೇ ಇರುತ್ತೆ. ಓಕೆ. ಆಮೇಲೆ ರಾತ್ರಿ, ಓಕೆ, ಇವಾಗ ರಾತ್ರಿ ಹೆಂಗೆ ಜಾಗರಣೆ ಮಾಡ್ಬೋದು. ಓಕೆ, ಅದಿನ್ನ ಬೆನಿಫಿಟ್. ಜಾಗರಣೆ ಮಾಡೋದ್ರಿಂದ ಇನ್ನು ಜಾಸ್ತಿ ಬೆನಿಫಿಟ್ಸ್ ಇದೆ. ಅಂದ್ರೆ ಇದು ಗರ್ಗ ಸಂಹಿತೆನಲ್ಲಿ ಈ ರೀತಿ ಅವರು ಉಲ್ಲೇಖ ಕೊಟ್ಟಿದ್ದಾರೆ ಜಾಗರಣೆ ಮಾಡೋದ್ರ ಬಗ್ಗೆ. ಅದನ್ನ ನಾನು ಶ್ಲೋಕ ಓದ್ತೀನಿ. ರಾತ್ರೋ ಜಾಗರಣೋ ಕೃತ್ನ ಏಕಾದಶೇವ ಕೃನ್ನರಃ ನಾ ಪಶ್ಯಂತಿ ಏವಂ ರೌದ್ರಂ ಯುಕ್ತ ಪಾಪ ಕತೈರಪಿ. ಸಾರಿ, ಸ್ವಲ್ಪ ಅದು ಲೈಟ್ ಆಗಿದೆ. ಪಾಪ ಕತೈರಪಿ. ಸೊ ಇದ್ರದ್ ಮೀನಿಂಗ್ ಏನಂತ ಹೇಳಿದ್ರೆ, ಈವನ್ ದೋ ಎನಿಬಡಿ ಹೂ ಇಸ್ ಕನೆಕ್ಟೆಡ್ ವಿತ್ ಲಾಟ್ ಆಫ್ ಸಾರಿ yes, even though contaminated with lots of sins, a person who performs performs this, okay. So night, if he is there, night he is awake until the next day, until the Dwadashi day, he is taken the vow of an Ekadashi. So he will not face, okay, angry Yamaraj. ಸೊ ಯಮರಾಜನನ್ನ ಅವನು ಭೇಟಿ ಆಗೋದಿಲ್ಲ. ಅಂದ್ರೆ ಯಾರು ಯಮರಾಜ, ತುಂಬಾ ಕೋಪಗೊಂಡಿರುವಂತ ಯಮರಾಜನನ್ನ ಅವನು ಭೇಟಿ ಆಗಲ್ಲ. ಯಾರು ರಾತ್ರಿ ಜಾಗರಣೆ ಮಾಡಿರ್ತಾರೆ, ಅಂದ್ರೆ ಎಲ್ಲಾ ನಿರ್ಜಲ ಎಲ್ಲ ಮಾಡಿ ಕೊನೆಗೆ ರಾತ್ರಿ ಯಾರು ಜಾಗರಣೆ ಮಾಡಿರ್ತಾರೆ, ಸೊ ಭಗವಂತನ ಒಂದು ಮೇ ಬಿ ಹರಿಕಥೆ ಆರ್ಗನೈಸ್ ಆಗಿರ್ಬೋದು, ಆಮೇಲೆ ಬೇರೆ ಎಲ್ಲ ಜಪಾನೇ ಇರ್ಬೋದು. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನಾವು ಮಾಡ್ಬೋದು. ರಾತ್ರಿ ಪೂರ್ತಿ ಕುತ್ಕೊಂಡ್ ಮಾಡೋದ್ರಿಂದ ಏನಾಗತ್ತೆ, ಡಮ್ ಶರಾಡ್ಸ್ ಆಡ್ಬೋದು, ಅಂದ್ರೆ ಸ್ಪಿರಿಚುವಲ್ ಡಮ್ ಶರಾಡ್ಸ್. ಸೊ ಏನೋ ಒಂದ್ ಎನಾಕ್ಟ್ ಮಾಡ್ಬಿಟ್ಟು ಇದು ಯಾವ ಲೀಲೆಯಲ್ಲಿ ಬರುತ್ತೆ ಹೇಳಿ ನೋಡೋಣ ಅಂತ ಕೇಳೋದು. ಸೊ ಆ ರೀತಿ ಕ್ವಿಜ್ ಮಾಡ್ಬೋದು, ಸ್ಪಿರಿಚುವಲ್ ಕ್ವಿಜಸ್ ಮಾಡ್ಬೋದು. ಸೊ ಅದೆಲ್ಲ ಸ್ವಲ್ಪ ಮೈಂಡ್ ಅಲರ್ಟ್ ಆಗಿರುತ್ತೆ. ಅಂದ್ರೆ ಅಸೋಸಿಯೇಷನ್ ಅಲ್ಲಿ ಮಾಡುವಂತದ್ದು ಒಬ್ಬೊಬ್ರೆ ಆಗಲ್ಲ. ಸೊ ಈ ತರ ಎಲ್ಲ ನಾವು ಫಾಲೋ ಮಾಡ್ಬೋದು. ಓಕೆ. ಸೊ ಇದರಿಂದ ಏನು ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಸೊ ಮಹಾಜನರಲ್ಲಿ ಒಬ್ರು ಯಾರು, ನಮ್ಮ ಯಮರಾಜರು. ಮಹಾಜನರಲ್ಲಿ ಒಬ್ಬರಾದ ಯಮರಾಜರನ್ನು ಅವರು ನಮ್ಗೆ ಆಶೀರ್ವಾದ ಮಾಡ್ತಾರಂತೆ. ಓ ವೆರಿ ಗುಡ್, ವೆರಿ ಗುಡ್, ನಿನ್ ಕರ್ಮ ಎಲ್ಲ ಕಳ್ದೋಯ್ತಪ್ಪ, ಎಲ್ಲ ನಷ್ಟ ಆಗೋಗಿದೆ, ಬಿಕಾಸ್ ಯು ಹ್ಯಾವ್ ಡನ್ ದಿಸ್ ಏಕಾದಶಿ. ನಿನ್ ಕರ್ಮ ಎಲ್ಲ
ಕಳೆದು ಹೋಯ್ತು, ಎಲ್ಲ ನಷ್ಟ ಆಗ್ಬಿಟ್ಟಿದೆ. ಓಕೆ, ನೀನು ಭಕ್ತಿನಲ್ಲಿ ಇನ್ನ ಮುಂದುವರಿ, ಕೃಷ್ಣ ಪ್ರೇಮವನ್ನ ಪಡಿ ಅಂತ ಅವರು ಆಶೀರ್ವಾದ ಮಾಡ್ತಾರಂತೆ. ಓಕೆ, ಯಮರಾಜರು ನಮ್ಗೆ ಎಂತ ಒಳ್ಳೆ ಭಾಗ್ಯ ಅಲ್ಲ, ಯಮರಾಜರಿಂದ ಆಶೀರ್ವಾದ ಪಡ್ಕೊಳ್ಳುವಂಥದ್ದು. ಸೊ ಯಾವಾಗ್ಲೂ ನಾವು ಅದರ್ ಫೇಸ್ ಆಫ್ ಯಮರಾಜನ ನಾವು ನೋಡಿದೀವಿ, ಆಂಗ್ರಿ. ಓಕೆ, ಆ ತರ ನೋಡಿರೋಂಥವ್ರು ಅವರು ಮಹಾಜನರು. ಸೊ ಅವರು ಆಶೀರ್ವಾದ ಮಾಡಿ ನಮ್ಗೆ ಕೃಷ್ಣ ಪ್ರೇಮವನ್ನ ಕರುಣಿಸ್ತಾರೆ. ನೀವು ತಗೊಳ್ಳಿ, ಕೃಷ್ಣ ಪ್ರೇಮವನ್ನ ಪಡೆಯಿರಿ ಅಂತ ಹೇಳ್ಬಿಟ್ಟು ಅವರು ಆಶೀರ್ವಾದವನ್ನ ಮಾಡ್ತಾರೆ. ಸೊ ಇಷ್ಟ ಆಯ್ತು. ಓಕೆ, ನಂಗೆ ಅಕಸ್ಮಾತ್ ಮಾಡಕ್ ಆಗಿಲ್ಲ ಅಂದ್ರೆ ನೀವು ಜಾಗರಣೆ ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಜಾಗರಣೆ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಸ್ಟಾರ್ ಏನಿಲ್ಲ, ಅದಕ್ಕೆ ಪರವಾಗಿಲ್ಲ. ಪ್ರಾಕ್ಟಿಕಲಿ ಎಷ್ಟಾಗುತ್ತೋ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಜಾಗರಣೆಯನ್ನ ಮಾಡಬಹುದು. ಪ್ರಾಕ್ಟಿಕಲಿ ನೀವು ನೋಡ್ಕೊಳ್ಳಿ, ನಿಮ್ಮ ದೇಹದ ಕಂಡೀಷನ್ ನೋಡ್ಕೋಬಹುದು. ಸೊ ಅದ್ರ ಪ್ರಕಾರ ನೀವು ಯೋಚನೆ ಮಾಡಿ ಮಾಡ್ಬೋದು, ಅಸಾಧ್ಯ ಆಗುತ್ತಾ ಅನ್ಕೊಂಡು ನೀವು ಜಾಗರಣೆಯನ್ನ ಮಾಡಬಹುದು. ಆಮೇಲೆ ಓಕೆ, ಎಸ್, ಆಗ್ಲೇ ನಾನು ಹೇಳಿದಂಗೆ ಮೆಂಟಲಿ ಪ್ರಿಪೇರ್ ಆಗ್ಬೇಕು. ಹಿಂದಿನ ದಿವಸಾನೇ ನಾಳೆ ನನಗೆ ನಿರ್ಜಲ ಏಕಾದಶಿಯ ಪಾಲನೆ ಮಾಡಬೇಕಾಗಿದೆ, ಇದೊಂದ್ ಕಡೆ ಬದುಕೋಬೇಕಂತೆ. ನಾಳೆ ನನಗೆ ನಿರ್ಜಲ ಏಕಾದಶಿಯ ಪಾಲನೆ ಮಾಡಬೇಕಾಗಿದೆ ಅಂತ ಬರೆದ್ಬಿಟ್ಟು ಅಂಡರ್ಲೈನ್ ಮಾಡಿಟ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ಅದನ್ನ ಅಂಡರ್ಲೈನ್ ಮಾಡಿಟ್ಕೋಬೇಕಂತೆ. ಸೊ ಮೆಂಟಲ್ ಪ್ರಿಪರೇಷನ್ ನಾವ್ ಎಷ್ಟು ಮಾಡ್ತೀವೋ ಅಷ್ಟು ಈ ವ್ರತ ಪಾಲನೆ ಮಾಡೋದಕ್ಕೆ ತುಂಬಾ ಈಸಿ ಆಗತ್ತೆ, ತುಂಬಾ ತುಂಬಾ ಹೆಲ್ಪ್ ಆಗತ್ತೆ ನಮ್ಗೆ. ಯಾವ್ದೇ ಕಾರಣಕ್ಕೂ ತೊಂದರೆ ಆಗಲ್ಲ, ಮಾಡ್ಬೋದು. ಸೊ ನಂತರ ಎಸ್, ಸೊ ಒಮ್ಮೊಮ್ಮೆ ಏನಾಗುತ್ತೆ, ಒಬ್ರಿಗೆ ಸ್ವಲ್ಪ ಏನಾದ್ರೂ ಬಾಡಿಲಿ ಡಿಸ್ಕಂಫರ್ಟ್ಸ್ ಇರುತ್ತೆ, ಬಾಯಾರಿಕೆ ಆಗತ್ತೆ. ಓಕೆ, ಬಾಯಾರಿಕೆ ಆದಾಗ ಏನ್ ಮಾಡ್ಬೋದು? ತುಂಬಾ ಬಾಯಾರಿಕೆ ಆಗೋಯ್ತು, ಇವಾಗ ಆಗ್ತಾ ಇಲ್ಲ ನನ್ನ ಕೈನೆಲ್ಲ. ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಈಗ ನಾನು ದೇಹತ್ಯಾಗ ಮಾಡ್ಬೇಕು, ಕ್ರೈಸಿಸ್. ಓಕೆ, ಆ ಟೈಮಲ್ಲಿ, ಅಂತ ಟೈಮಲ್ಲಿ ಒಂದೇ ಒಂದ್ ಸಿಪ್ ಕುಡಿಬೋದಂತೆ. ಒಂದೇ ಅಂತ, ಅದು ಘಟ 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 ಕುಡಿಯೋದಲ್ಲ, ಒಂದ್ ಲೀಟರ್ ಫುಲ್ ಕುಡಿದು ಬಿಡೋದಲ್ಲ, ಸ್ವಲ್ಪ ಸ್ವಲ್ಪನೇ ಸಿಪ್, ಒಂದೇ ಒಂದು ಉದಾಹರಣೆ ಅಷ್ಟು ನೀರನ್ನ ತಗೊಂಡು ಕುಡಿಯೋದು. ಅದು ಯಾವಾಗ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಷ್ಟೇ. ಓಕೆ, ನನ್ ಕೈನಲ್ಲಿ ಆಗ್ತಾನೆ ಇಲ್ಲ ಭಗವಂತ, ದಯವಿಟ್ಟು ಕಾಪಾಡು ನನ್ನನ್ನ ಅಂತ ಕೇಳ್ಕೊಂಡು ನೀವು ಇವಾಗ ಹೇಳ್ಬಿಟ್ಟೆ ನಾನು ಅಂತ ಮಾಡೋದ್ ಬೇಡ. ತೀರಾ ಆಗ್ಲಿಲ್ಲ ಅಂದಾಗ ಬೇಕಾದ್ರೆ ನೀವು ಇದ್ರದ್ದು ಒಂದು ಮಾಡ್ಬೋದು ಅಂತ ಹೇಳಿದ್ದಾರೆ. ಒಂದ್ ಸ್ವಲ್ಪ, ಒಂದೇ ಒಂದ್ ಚೂರು ಮಾಡ್ಬೋದು. ಬಟ್ ಅದಕ್ಕೂ ಇನ್ನೊಂದು ಒಳ್ಳೆ ಉತ್ತಮವಾದ ಉಪಾಯ ಏನಂತ ಹೇಳಿದ್ರೆ, ಅವಾಗ್ಲೇ ನಾನು ಹೇಳ್ತಾ ಇದ್ದೆ ನಿಮ್ಗೆ, ಬೆಳಗಿನ 3:30 ಸಮಯಕ್ಕೆ ಅದು ಸ್ಟಾರ್ಟ್ ಆಗ್ಬಿಡತ್ತೆ, ಏಕಾದಶಿ ವ್ರತ ಸ್ಟಾರ್ಟ್ ಆಗ್ಬಿಡತ್ತೆ ಅಂತ. ಸೊ ನಾವೇನ್ ಮಾಡ್ಬೋದು ಅಂದ್ರೆ 3 ಗಂಟೆಗೆ, 3:30ಗೆ ಸ್ಟಾರ್ಟ್ ಆಗತ್ತೆ, 3 ಗಂಟೆ ಹೊತ್ತಿಗೆ ಎದ್ದು ಬಿಟ್ಟು ORS ಕುಡಿದ್ಬಿಡಿ. ಅದಿನ್ನ ಒಳ್ಳೇದು, ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳತ್ತೆ. ಸೊ ನಿಮ್ಗೆ ಯಾವ್ದೇ ರೀತಿಯ ಬಾಯಾರಿಕೆ ಆಗೋದಾಗ್ಲಿ ಏನು ಅದು ಆಗೋದಿಲ್ಲ. ಒಂದ್ 3 ಗಂಟೆ ಹೊತ್ತಿಗೆ ORS ಕುಡಿದ್ಬಿಟ್ಟು ಹಲ್ಲುಜ್ಬಿಡಿ. ಹಲ್ಲುಜ್ಬಿಟ್ರೆ ಸೊ ಅದ್ರದ್ದು ಎಫೆಕ್ಟ್ಸ್ ನಮಗೆ ಬರೋದಿಲ್ಲ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬಾಡಿ ಹೈಡ್ರೇಟ್ ಆಗುತ್ತೆ, ನಮ್ಗೆ ಭಗವಂತನ ಒಂದು ಸೇವೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, ಎಸ್. ಸೊ ಇದನ್ನ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ ತಗೋಬೇಕು ದಯವಿಟ್ಟು. ಹಾಗಂತ ಮಾಡ್ಲೇಬೇಕು ಅಂತ ಮಾಡಕ್ ಹೋಗ್ಬಾರ್ದು. ತಪಸ್ ತರಹ ಇದ್ದರೆ ಅದು ತುಂಬಾ ಒಳ್ಳೇದು. ತಪಸ್ ತರಾನೇ ಇರ್ಬೇಕದು. ನಾವ್ ಅದನ್ನ ಬೆನಿಫಿಟ್ಸ್ ಬೇರೆ ರೀತಿಯಲ್ಲಿ ತಗೊಳೋದಕ್ಕೆ ಹೋಗ್ಬಾರ್ದು. ಇವಾಗ ಇದಿಷ್ಟು ಏಕಾದಶಿ ದಿವಸ ಮಾಡೋದು ಒಂದು ಆಯ್ತು ಪಾಲನೆ. ಮಾರನೇ ದಿವಸ ಏನ್ ಮಾಡ್ಬೇಕು ಅದು ಇಂಪಾರ್ಟೆಂಟ್ ಅಲ್ಲ ನಮ್ಗೆ. ನೆಕ್ಸ್ಟ್ ಡೇ ವಾಟ್ ವಿ ಶುಡ್ ಡು. ಓಕೆ, ಸೊ ಅವತ್ತಿನ ದಿವಸ ಪಾಲನೆ ದಿವಸ, ಅದು ಬಂದು ಜೂನ್ 26ನೇ ತಾರೀಕು ಶುಕ್ರವಾರ. ಟೈಮಿಂಗ್ಸ್ ಐ ಥಿಂಕ್ ಮೆನ್ಷನ್ ಮಾಡಿದ್ದಾರೆ, 5:30 ಸ್ಟಾರ್ಟ್ ಆಗತ್ತೆ ಪಾಲನೆ ಟೈಮ್. ಸೊ ಅವಾಗ ಏನಾಗುತ್ತೆ, ಹಿಂದಿನ ದಿವಸ ನಾವ್ ಏನೋ ತಗೊಂಡು ನೀರ್ ಕೂಡ ಕುಡ್ದಿರೋದಿಲ್ಲ, ತುಂಬಾ ಹಸುವಾಗ್ಬಿಟ್ಟಿರುತ್ತೆ ಅಲ್ವಾ, ಹೇಳೋದಕ್ ಸಾಧ್ಯನೇ ಇಲ್ಲ, ಆ ತರ ಹಸುವಾಗಿರುತ್ತೆ. ಆಗೇನ್ ಮಾಡ್ತೇವೆ, ಪರವಾಗಿಲ್ಲ ಒಂದ್ ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿದ್ಬಿಡೋಣ ಹೋಗ್ಬಿಟ್ಟು. ಬೇಡ ಆತರ ಮಾಡ್ಬೇಡಿ. ಯಾಕಂದ್ರೆ ಆಲ್ರೆಡಿ ನೀವು ಬಾಡಿಗೆ ದಂಡಿಸ್ಬಿಟ್ಟಿರ್ತೀರಾ. ಒಂದೇ ಸಲ ಅದಕ್ಕೆ ನೀವು ಸ್ಟ್ರಾಂಗ್ ಆಗಿ ಫುಡ್ ಕೊಟ್ಬಿಟ್ರೆ, ಮ್ಯಾಂಗೋ ಮಿಲ್ಕ್ ಶೇಕ್ ಕೊಟ್ರೆ ಸೇಮ್ ಥಿಂಗ್ ಹೊರಡಕ್ ಬರುತ್ತೆ. ಓಕೆ, ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ, ಬೇಡ, ಹಂಗ್ ಮಾಡ್ಬೇಡಿ. ಅಥವಾ ಹಾಲ್ ಕುಡಿಯೋದು, ತುಂಬಾ ಗಟ್ಟಿ ಹಾಲ್ ಕುಡಿಯೋದು ಅದೆಲ್ಲ ಮಾಡ್ಬಾರ್ದು. ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಮಜ್ಜಿಗೆ ಕುಡಿಬಹುದು, ಮೊಸರು, ಮಜ್ಜಿಗೆ ಅಂದ್ರೆ ಮಿಲ್ಕೆ, ಅದು ಮಿಲ್ಕಿಂದ ಅದರ್ ಫಾರ್ಮ್. ಓಕೆ, ಮಜ್ಜಿಗೆ, ಆಮೇಲೆ ಲೆಮನ್ ಜ್ಯೂಸು, ಈ ತರ ಲೈಟ್ ಆಗಿರುವಂತದ್ದು ತಗೋಬಹುದು. ಆ ತರ ಮಾಡಿ ಫಾಸ್ಟ್ ಬ್ರೇಕ್ ಮಾಡಿ ದಯವಿಟ್ಟು. ಮಧ್ಯಾಹ್ನ ಬೇಕಾದ್ರೆ
ತೆಳ್ಳಗಿರುವಂತದ್ದು ಕಿಚಡಿ, ಅದಕ್ಕೆ ಜಾಸ್ತಿ ಖಾರ ಏನು ಹಾಕ್ದಲೆ, ಎಣ್ಣೆ ಎಲ್ಲ ಉಪಯೋಗಿಸದೆ, ಆದಷ್ಟು ಸ್ವಲ್ಪ ಡ್ರೈ ಆಗಿರುವಂತದ್ದು, ತೆಳ್ಳಗಿರುವಂತದ್ದು ಕಿಚಡಿಯನ್ನ ಮಾಡ್ಕೊಂಡು ತಿನ್ಬೋದು ಮಧ್ಯಾಹ್ನದ ಹೊತ್ತಿಗೆ. ಆತರ ಮಾಡ್ಬೋದು. ಇವಾಗ ಏನಾಗಿದೆ, ನಮ್ಮ ಬಾಡಿ ಆಲ್ರೆಡಿ ಒಂಥರ ರಿಪ್ಲೆನಿಶ್ ಆಗಿದೆ ಅದು ಅಲ್ವಾ. ನಾವು ಡಿಟಾಕ್ಸಿಫೈ ಮಾಡಿದೀವಿ, ಪ್ರತಿಯೊಂದು ಬಾಡಿ ಸೆಲ್ಸ್ ಒಂಥರ ರಿಪ್ಲೆನಿಶ್ ಆಗ್ಬಿಟ್ಟಿದೆ, ಸ್ಲೋ ಆಗಿದೆ ಅದು. ಸೊ ಅದಕ್ಕೆ ಸ್ಲೋ ಆಗಿ ನಾವು ಅದಕ್ಕೆ ತಯಾರು ಮಾಡ್ಬೇಕು, ಇನ್ನು ಅದನ್ನ ಅದರದ್ದು ಎನರ್ಜಿ ರಿಸ್ಟೋರ್ ಮಾಡ್ಬೇಕು. ಸೊ ಸೈಂಟಿಫಿಕಲಿ ಆಲ್ಸೋ ಇದು ಪ್ರೂವ್ ಆಗಿದೆ. ಶಾಸ್ತ್ರಗಳಿಗೆ ಕೂಡ ಅದೇ ರೀತಿ ಹೇಳಿದ್ದಾರೆ. ಪಾರಣೆಯನ್ನ ಯಾವ ರೀತಿ ಮಾಡಿ, ನೀರಿಂದ ಅದನ್ನ ಪಾರಣೆಯನ್ನ ಮಾಡ್ಬೇಕು ಅಂತ ಹೇಳಿದ್ದಾರೆ. ನಿರ್ಜಲ ಮಾಡಿರೋದ್ರಿಂದ ನೀರು, ತಿಳಿ ನೀರು, ಮಜ್ಜಿಗೆ, ಲೆಮನ್ ಜ್ಯೂಸ್ ಈ ತರ ಏನಾದ್ರು ನಾವು ತಗೋಬಹುದು. ಸೊ ತುಂಬಾ ಹೆವಿ ತಗೊಂಡ್ಬಿಟ್ರೆ ಏನಾಗತ್ತೆ, ತುಂಬಾನೇ ಭಯಂಕರವಾಗಿರುವಂತ ಒಂದು ಪರಿಣಾಮ ಆಗುತ್ತೆ. ಸೊ ಬೇಡ ಆ ತರ ಆಗೋದು. ಸ್ಲೋ ಆಗಿ, ಸ್ಟಡಿಯಾಗಿ, ಸ್ವಲ್ಪನೇ ತಗೋಬೇಕು. ಸೊ ನಾನು ಇಲ್ಲಿಗೆ ಮುಗಿಸ್ತಾ. ಭಕ್ತಿ ಪ್ರದಾಯಿನಿ ಪಾಂಡವ ನಿರ್ಜಲ ಏಕಾದಶಿ ಕಿ ಜೈ. ಸೊ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಪಾಂಡವ ನಿರ್ಜಲ ಏಕಾದಶಿ. ಹರೇ ಕೃಷ್ಣ, ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಸೊ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ದಯವಿಟ್ಟು ಪ್ರಶ್ನೆ ಮಾತಾಡಿ ತಗೋಬೋದಲ್ಲ, ಪ್ರಶ್ನೆಗಳು ತಗೋಬಹುದು. ಹಾ ಮಾತಾಡಿ, ಖಂಡಿತ ತಗೋಬಹುದು. ಜೈ. ಸೊ ಎನಿ ಡೌಟ್ಸ್ ಪ್ಲೀಸ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶಿವಪ್ರಾಣ ಕೇಶವಿ ಮಾತಾಜಿ. ಹರಿ ಬೋಲ್. ಮಾತಾಜಿ, ದಶಮಿ ದಿನ ನಾವ್ ಏನ್ ಮಾಡ್ಬೇಕು ಅಂತ ಸ್ವಲ್ಪ ತಿಳಿಸ್ಕೊಡ್ಲಿಕ್ಕಾಗತ್ತ ಮಾತಾಜಿ? ಎಸ್ ಮಾತಾಜಿ, ಜೈ. ಸೊ ದಶಮಿ ದಿವಸನೂ ಕೂಡ, ಸೊ ಆಲ್ಮೋಸ್ಟ್ ಅದು ನೀವು ಸಾಯಂಕಾಲ ಆಗೋಷ್ಟೊತ್ತಿಗೆ ನೀವು ಏನ್ ಆಹಾರ ತಗೊಳ್ತಿರೋ ತಗೊಂಬಿಡಿ ಮಾತಾಜಿ. ತುಂಬಾ ಲೇಟ್ ಆಗಿ ತಗೊಳ್ಳೋದ್ರಿಂದಾನು ಅದು ಪ್ರಾಬ್ಲಮ್ ಆಗುತ್ತೆ. ಬೇಡ, ಸ್ವಲ್ಪ ಮೇ ಬಿ ಸನ್ರೈಸ್ ಇದ್ದ ಹಾಗೇನೆ ಒಂದು 6, 7 ವಿದಿನ್ 7 o'clock ನೀವು ಪ್ರಸಾದ ತಗೊಂಬಿಡಿ. ಆದಷ್ಟು ಲೇಟ್ ಮಾಡ್ಕೊಬಿಡಿ ಅವತ್ತಿನ ದಿವಸ, ದಶಮಿ ದಿವಸ. ಆಮೇಲೆ ಎಲ್ಲ ಯಾವ ರೆಸ್ಟ್ರಿಕ್ಷನ್ಸ್ ಇವೆ ತುಂಬಾ. ರೆಸ್ಟ್ರಿಕ್ಷನ್ಸ್ ಏನು ಅಂತ ಹೇಳಿ, ಹರೇ ಕೃಷ್ಣ. ರೆಸ್ಟ್ರಿಕ್ಷನ್ಸ್ ಏನು ಅಂತ ಹೇಳಿದ್ರೆ ಮಾತಾಜಿ, ವಿ ಹ್ಯಾವ್ ಟು ಫಾಲೋ ಏನಪ್ಪ, ಬ್ರಹ್ಮಚರ್ಯವನ್ನ ಪಾಲಿಸ್ಬೇಕು. ಆಮೇಲೆ ಸ್ವಲ್ಪ ಆದಷ್ಟು ಭಗವಂತನ ಕುರಿತು ಮಾಡ್ಬೇಕು, ಎಲ್ಲ ಸ್ಪಿರಿಚುವಲ್ ಆಕ್ಟಿವಿಟೀಸ್ ಇಟ್ಕೋಬೇಕು. ಆಮೇಲೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ, ಎಲ್ಲ ಪ್ರಸಾದ ಎಲ್ಲ ಆದ್ಮೇಲೆ ಸ್ವಲ್ಪ ಆದಷ್ಟು ಹಲ್ಲುಜ್ಜಿ ಮಲ್ಕೊಂಬಿಡಿ. ಸೊ ದಟ್ ಏನಾದ್ರು ಅನ್ನದ ಪಾರ್ಟಿಕಲ್ಸ್ ಬೈ ಚಾನ್ಸ್ ನಮ್ಮ ಇದಕ್ಕೆ ಅಂಟ್ಕೊಂಡಿತ್ತು, ಹಲ್ಲಿಗೆ ಅಂಟ್ಕೊಂಡಿತ್ತು ಅಂತ ಹೇಳಿದ್ರೆ ಅದರಿಂದ ನಮ್ಮ ವ್ರತ ಭಂಗ ಆಗೋದು ಬೇಡ. ಸೊ ಈ ತರ ಮಾಡ್ಬೋದು. ಏನಾದ್ರು ಆಡ್ ಮಾಡ್ಬೋದಾ ಬೇರೆ ಯಾರಾದ್ರೂ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಸ್ ಮಾತಾಜಿ. ಆಕ್ಚುಲಿ ಮಾತಾಜಿ, ಏಕಾದಶಿಯ ಒಂದು ಪ್ರಿಪ್ರೇಷನ್ ಏನಿದೆಯಲ್ಲ, ಅದು ದಶಮಿಯ ಮಧ್ಯಾಹ್ನದಿಂದನೇ ಶುರು ಆಗುತ್ತಂತೆ. ಸೊ ಇಟ್ ಈಸ್ ನಾಟ್ ಓನ್ಲಿ ಫಾರ್ ನಿರ್ಜಲ ಪಾಂಡವ ಏಕಾದಶಿಗೆ ಅಂತಲ್ಲ, ಪ್ರತಿಯೊಂದು ಏಕಾದಶಿಗೂ ದಶಮಿಯ ಮಧ್ಯಾಹ್ನದಿಂದಲೇ, ಅಂದ್ರೆ ನಾವು ದಶಮಿಯ ಮಧ್ಯಾಹ್ನ ಮಾತ್ರ ವಾಟ್ ಎವರ್ ಗ್ರೇನ್ಸ್ ಎಲ್ಲ ಏನಿದೆಯಲ್ಲ ಅದನ್ನ ನಾವು ದಶಮಿಯ ಮಧ್ಯಾಹ್ನ ತನಕ ಮಾತ್ರನೇ ನಾವು ತಗೋಬೇಕು. ತಗೊಂಡು ಇದ್ ಮಾಡಿ ದಶಮಿಯ ರಾತ್ರಿ ನಾನ್ ಗ್ರೇನ್ಸ್ ಅಂದ್ರೆ ಸ್ವಲ್ಪ ಫ್ರೂಟ್ಸು, ಹಣ್ಣು ಇಂಥವೇ ತಗೋಬೇಕು. ಅಟ್ ದ ಮೋಸ್ಟ್, ಈಗ ಇಲ್ಲ ನಾವು ಡಯಾಬಿಟಿಕ್ಸ್ ಇರ್ತೀವಿ, ಟ್ಯಾಬ್ಲೆಟ್ಸ್ ಎಲ್ಲ ತಗೋಬೇಕು ಅಂತವ್ರು ಅಂದ್ರೆ ಇದು ಚಪಾತಿನೋ, ಉಪ್ಪಿಟ್ಟು ಅಂದ್ರೆ ರವೆಯಿಂದ ಮಾಡಿದ್ದೋ, ಅವಲಕ್ಕಿ ಅಥವಾ ಇದು ಕಡ್ಲೆಪುರಿ ಇಂಥವನ್ನ ತಗೊಂಡು ಏಕಾದಶಿನ ಪ್ರಾರಂಭ ಮಾಡಕ್ಕೆ ನಮ್ಮನ್ನ ನಾವು ರೆಡಿ ಮಾಡ್ಕೊಂಡಿರ್ಬೇಕು. ನೈಟ್ ಆಕ್ಚುಲಿ ಏಕಾದಶಿ ಹಿಂದಿನ ದಿನ ನೈಟ್ ರೈಸ್, ಎಸ್ಪೆಷಲಿ ರೈಸ್ ಇದು ತಿನ್ನೋಂಗೆ ಇಲ್ಲ ಅಂತ ಹೇಳಿ ಆಕ್ಚುಲಿ ಅದು ಇದಿದೆ, ಪ್ರೊಸೀಜರ್ ಇದೆ. ಸೊ ಇಟ್ ಈಸ್ ಅಪ್ ಟು ಯಾಲ್ ಮಾತಾಜಿ, ನಿಮ್ಗೆ ಹೆಂಗಾಗುತ್ತೆ. ಈಗ ಕೆಲವರು ಇಲ್ಲ ನಮ್ಗೆ ಅಟ್ಲೀಸ್ಟ್ ಲಾಸ್ಟ್ ಒಂದು ಟೈಮ್ ರೈಸ್ ತಿಂದ್ರೆ ಒನ್ ಡೇ ಫುಲ್ ಕಂಟ್ರೋಲ್ ಮಾಡ್ಕೊಳಕ್ ಆಗತ್ತೆ ಅಂತ ಕೆಲವ್ರಿಗಿರುತ್ತೆ. ಸೊ ಅದು ಒಬ್ರೊಬ್ರು ಇಂಡಿವಿಜುವಲ್ಗೆ ಬಿಟ್ಟಿದ್ದು ಮಾತಾಜಿ. ಬಟ್ ಆಕ್ಚುಲಿ ಪ್ರೊಸೀಜರ್ ಪ್ರಕಾರ ದಶಮಿಯ ಮಧ್ಯಾಹ್ನದಿಂದನೇ ನಮ್ಮ ಏಕಾದಶಿಗೆ ಉಪವಾಸ ಮಾಡೋದಕ್ಕೆ ನಮ್ಮನ್ನ ನಾವು ತಯಾರಿಯಾಗಿ ಮಾಡೋದನ್ನ ಒಂದು ಉಲ್ಲೇಖಗಳಿದೆ ಮಾತಾಜಿ. ಹರಿ ಬೋಲ್. ಎಸ್ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಆಮೇಲೆ ವಿಜಯ್
ವಿಜಯ ದೇವಿ ದಾಸಿ ಮಾತಾಜಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಸಮ್ ಡಿವೋಟೀಸ್ ಆರ್ ಅಬ್ಸರ್ವಿಂಗ್ ನಿರ್ಜಲ ಏಕಾದಶಿ ಆನ್ 26th ಆನ್ ದ ಡೇ ಆಫ್ ಮಹಾದ್ವಾದಶಿ. ಮಾತಾಜಿ, ಆಕ್ಚುಲಿ ಇದು ಏಕಾದಶಿ ತಿಥಿ ಹೆಂಗ್ ಬರುತ್ತೆ ಅಂದ್ರೆ ಮಾತಾಜಿ, ನಮ್ಮ ಇಡೀ ವರ್ಲ್ಡ್ ವಿ ಹ್ಯಾವ್ ಝೋನ್ಸ್ ಆಗಿ ಡಿವೈಡ್ ಆಗಿದೆ. ಸೊ ನಾವು ಬಂದು ಅಲ್ಲಿ +5.30 ಅಂತ ಬರುತ್ತೆ ನೋಡಿ, ಅದರಲ್ಲಿ ನಮ್ದು ಇಟ್ ಕಮ್ಸ್ ಟು ದ ಸೌತ್ ಆಫ್ ರೀಜನ್. ಸೊ ನಮ್ಮ ಒಂದು ಸೂರ್ಯ ಉದಯ ಇದು ಎಲ್ಲ ಸ್ವಲ್ಪ ಚೇಂಜ್ ಇರುತ್ತೆ. ನಿಮ್ಗೆ ಈಸ್ಟರ್ನ್ ಸೈಡ್ ಹೋದ್ರೆ ಅಲ್ಲೇ ಚೇಂಜ್ ಇರುತ್ತೆ, ನಾರ್ತ್ ಸೈಡ್ ಹೋದ್ರೆ ಅಲ್ಲಿ ಚೇಂಜ್ ಇರುತ್ತೆ, ವೆಸ್ಟ್ ಸೈಡ್ ಹೋದ್ರೆ ಅಲ್ಲಿ ಚೇಂಜ್ ಇರುತ್ತೆ. ಸೊ ಅದು ಒಂದು ಟೈಮಿಂಗ್ಸ್ ವೇರಿಯೇಷನ್ಸ್ ಮೈಟ್ ಬಿ 10 minutes 15 minutes ಅನ್ನೋ ಒಂದು ವೇರಿಯೇಷನ್ಸ್ ಅಲ್ಲಿ ಚೇಂಜಸ್ ಇರುತ್ತೆ ಮಾತಾಜಿ. ಸೊ ಹಾಗಾಗಿ ಅವರ ಒಂದು ರೀಜನ್ಗೆ ನೀವು ಯಾರು ದ್ವಾದಶಿ ದಿನ ಏಕಾದಶಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಮೈಟ್ ಬಿ ಅವ್ರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅದು ಏಕಾದಶಿ ಹುಟ್ಟಿಲ್ದೆ ಇರ್ಬೋದು. ಸೊ ಹಾಗಾಗಿ ಅವ್ರಿಗೆ ಅದನ್ನ ದ್ವಾದಶಿಗೆ ಪೋಸ್ಟ್ಪೋನ್ ಮಾಡಿರ್ತಾರೆ. ಸೊ ಅಷ್ಟೇ ಡಿಫ್ರೆನ್ಸ್ ಮಾತಾಜಿ. ಅದ್ ಬಿಟ್ರೆ ಅವರು ಏಕಾದಶಿನ ದ್ವಾದಶಿ ದಿನ ಮಾಡಿದ್ರೆ ಏನಾರು ಎಕ್ಸ್ಟ್ರಾ ಫಲ ಸಿಗುತ್ತೆ ಆ ತರದ್ದೆಲ್ಲ ಏನೂ ಇಲ್ಲ. ಆಕ್ಚುಲಿ ಲೆಕ್ಕ ನೋಡಕ್ ಹೋದ್ರೆ ಏಕಾದಶಿ ವ್ರತನ ದ್ವಾದಶಿ ದಿನ ಮಾಡಿದ್ರೆ ಎಕ್ಸ್ಟ್ರಾ ಫಲ ಇದೆ ಅದು, ಬಟ್ ಯಾವಾಗ್ಲೂ ಇಲ್ಲ. ಅದು ಪರ್ಟಿಕ್ಯುಲರ್ಲಿ ಆ ಟೈಮ್ ನಲ್ಲಿ ಏಕಾದಶಿ ಹುಟ್ಟಿಲ್ಲ ಅಂದಾಗ ಮಾತ್ರ ಅದು ನಮ್ಗೆ ಫಲ ಸಿಗುತ್ತೆ ಅಷ್ಟೇ. ಅದರ್ವೈಸ್ ಈ ಸಲ ನಾನು ಎಲ್ಲೂ ಕೇಳಿಲ್ಲ ಮಾತಾಜಿ. ಆಕ್ಚುಲಿ ಚಂಪಾವಂತಿ, ನೀವೇನಾರ ಕೇಳಿದ್ರಾ ಈ ಸಲ ದ್ವಾದಶಿ? ಮಾತಾಜಿ, ವೃಂದಾವನದಲ್ಲೆಲ್ಲ ಫ್ರೈಡೆ ಮಾಡ್ತಿದ್ರ. ಮೈಟ್ ಬಿ ಅವ್ರಿಗೆ ಹುಟ್ಟು ಸ್ವಲ್ಪ ಲೇಟ್ ಆಗಿರ್ಬೋದು ಏಕಾದಶಿ, ಚೇಂಜಸ್ ಇದೆ. ಚೇಂಜಸ್ ಇದೆ. ಸೊ ಹಾಗಾಗಿ ಅವ್ರಿಗೆ ಇರಬಹುದು ಅಷ್ಟೇ. ಬಟ್ ನಮ್ ಸೌತ್ ಈ ಕಡೆ ಬ್ಯಾಂಗ್ಳೂರು ಈ ಕಡೆ ಎಲ್ಲ ಫುಲ್ ನಮ್ಗೆ ಏಕಾದಶಿ ದಿನ 25ನೇ ತಾರೀಕೇನೆ ಏಕಾದಶಿ ಇದೆ. ಎಸ್, ಇನ್ಯಾರ್ದಾರ ಏನಾರ ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ತಾವು ORS ಕುಡಿಬಹುದು ಅಂತ ಹೇಳಿದ್ರಿ, ಅದನ್ನ ತಗೋಬಹುದು ಮಾತಾಜಿ? ಮಾತಾಜಿ, ORS ಅಂತ ಹೇಳಿದ್ರೆ ಇವಾಗ ಪ್ರಿಪರೇಷನ್ ಆಗ್ತದೆ, ಬಾಡಿ ಹೈಡ್ರೇಟ್ ಆಗುತ್ತೆ ಮಾತಾಜಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದು ಆಪಲ್ದೆಲ್ಲ ಬರುತ್ತೆ, ಆಪಲ್ ಇದ್ರದ್ದೆಲ್ಲ ಬರುತ್ತೆ ORS. ಅಥವಾ ನೀವು ಮನೇಲೆ ಪ್ರಿಪೇರ್ ಮಾಡ್ಕೊಂಡು ಕುಡಿಬಹುದು. ORS ಅಂತ ಹೇಳಿದ್ರೆ ನಿಮ್ ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಸಿಗುತ್ತಲ್ಲ, ಅದೇ ಕುಡಿಬೇಕಂತ ಇಲ್ಲ. ಭಗವಂತನಿಗೆ ಆಫರ್ ಮಾಡಿ, ಮನೆಯಲ್ಲೇ ಮಾಡಿ ಭಗವಂತನಿಗೆ ಆಫರ್ ಮಾಡಿ ಕುಡಿಬಹುದು. ಏನಿಲ್ಲ, ಅದು ಮಿನರಲ್ಸ್ ಮಾತಾಜಿ, ಉಪ್ಪು ಸಕ್ಕರೆ ಗುಣಾಂಶ ಇರುವಂತದ್ದು. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಓ ಹರಿ ಬೋಲ್, ದಂಡವತ್ ಪ್ರಣಾಮ್. ಹರೇ ಕೃಷ್ಣ. ಹೇಳಪ್ಪ ಸ್ವರ್ಣ, ಹೇಗಿದ್ದೀರಾ ಮಾತಾಜಿ? ಚೆನ್ನಾಗಿದ್ದೀವಿ ಸ್ವರ್ಣ, ಥ್ಯಾಂಕ್ ಯು. ಮಾತಾಜಿ, ನನಗೊಂದ್ ಪ್ರಶ್ನೆ ಇದೆ. ಇದು ಏಕಾದಶಿ ಬಗ್ಗೆ ಏನಿಲ್ಲ, ನನಗೆ ವೈಷ್ಣವ ಕ್ಯಾಲೆಂಡರ್ ಬೇಕಾಗಿತ್ತು, ಕಳ್ಸಕ್ಕಾಗತ್ತಾ? ವೈಷ್ಣವ ಕ್ಯಾಲೆಂಡರ್? ಸರಿ. ಮಾತಾಜಿ, ಅಲ್ಲಿ ಮೈಸೂರಲ್ಲಿ ಇದೆ, ಟೆಂಪಲ್ ಅಲ್ಲಿ ಇದೆ. ಹೇಗೆ ಇದಕ್ಕೆ ಅಲ್ಲ, ಮೊಬೈಲ್ಗೆ ಇದನ್ನ ಆಡ್ ಮಾಡಿ ಕಳ್ಸಿ. ಓಕೆ, ಸಾಫ್ಟ್ ಕಾಪಿ ಬೇಕಿತ್ತು ಅಂತನಾ? ಸರಿ, ಆಗ್ಲಿ, ನಾನು ಕಳಿಸ್ಕೊಡ್ತೀನಿ. ನನ್ನ ಹತ್ರ ಇದೆ, ಕಳಿಸ್ಕೊಡ್ತೀನಿ. ಕಳಿಸ್ಕೊಡ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪೂಜಾ ಮಾತಾಜಿ, ಹರೇ ಕೃಷ್ಣ. ಮಾತಾಜಿ, 11 ಇಂದ್ರಿಯಗಳನ್ನ ಅಧೀನದಲ್ಲಿ ಇಟ್ಕೊಡೋದು ಹೇಳಿದ್ರಲ್ಲ ಮಾತಾಜಿ, ಅದ್ರಲ್ಲಿ 5 ಪಂಚೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಇನ್ನೊಂದು ಹೇಳಿ ಮಾತಾಜಿ. ಮನಸ್ಸು ಮೈಂಡ್. ಸರಿ ಮಾತಾಜಿ. ಹರೇ ಮೈಂಡೇ ಮೇನ್ ಇಂಪಾರ್ಟೆಂಟ್. ಅದು ಕಂಟ್ರೋಲಿಗೆ ಬಂದ್ಬಿಡ್ತು ಅಂತ ಹೇಳಿದ್ರೆ ನಮ್ಗೆ ಯಾವ್ದೇ ರೀತಿ ತೊಂದರೆನೇ ಆಗಲ್ಲ. ಮತ್ತೆ ಮೈಂಡ್ ಕಂಟ್ರೋಲ್ ಮಾಡೋದೇ ಕಷ್ಟ. ಸೊ ಅದನ್ನ ನಾವು ಆದಷ್ಟು, ಅದು ಏಕಾದಶಿ ಮಾಡೋದ್ರಿಂದ ಅದು ಕಂಟ್ರೋಲಿಗೆ ಬರುತ್ತೆ, ಮೈಂಡ್ ಕೂಡ ಕಂಟ್ರೋಲ್. ಓಕೆನಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. Hare Krishna. Hare Krishna, Champa. Very wonderful class, as usual, and that too in such a short notice. ಇಷ್ಟು ಶಾರ್ಟ್ ನೋಟಿಸ್ ಅಲ್ಲಿ ಇಷ್ಟೊಂದು ವಿಷಯಗಳನ್ನ ವಿವರವಾಗಿ ಚೆನ್ನಾಗಿ ಹೇಳಿದೀರಾ. ನನ್ಗೆ ಎಷ್ಟು ಹುಷಾರಿಲ್ಲ. I thought I will not speak today, but I couldn't stop myself. No, I have to glorify Champa.
And really, your seva is there now for Gopi Sena. Whenever we are in acute problem, then we'll call Champa only, because Champa will never say no for seva ಅಂತ ನಮ್ಗೆ ಗೊತ್ತಿದೆ. ಸೊ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಅದು ಕ್ಲಾಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಯಾಕೆಂದ್ರೆ ಬರೋ ಇದೇ ವಾರ ಗುರುವಾರ ಅಲ್ವಾ? ಅದೇ ಗುರುವಾರ ಶುಕ್ರವಾರ ಕನ್ಫ್ಯೂಷನ್ ನಡೀತಾ ಇತ್ತಲ್ಲ, ಗುರುವಾರ ಮಾಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಒಳ್ಳೇದಾಯ್ತು, ಒಳ್ಳೆ ವಿಷಯನೇ ಸಿಕ್ತು. ಆಮೇಲೆ ಎಲ್ಲರಿಗೂ ಮಾಡ್ಲಿಕ್ಕೆ ಒಂದು ಇನ್ಸ್ಪಿರೇಷನ್ ಸಿಕ್ತು. ಕಳೆದ 23 ವರ್ಷಗಳಿಂದ ನಾನು ಒಂದೇ ಒಂದು ನಿರ್ಜಲ ಏಕಾದಶಿ ನಾನು ಮಿಸ್ ಮಾಡಿಲ್ಲ. ಅಂಡ್ ಎವ್ರಿ ಏಕಾದಶಿ ಐ ಯೂಸ್ ಟು ಡೂ 108 rounds japa. Okay, since 2-3 years 108 rounds I not done, and that also I should not lie. 64 rounds maybe I've done, but I don't know, day after tomorrow really I can fast or what. My daughter-in-law just now said, you are not going to fast this time. So you are not well. We'll all pray for you, Mataji. ಖಂಡಿತ ನೀವು ಮಾಡೇ ಮಾಡ್ತೀರಾ ಈ ಏಕಾದಶಿಯನ್ನ. We will all really pray for you. Hare Krishna. Jai. Yeah, please pray for me. Because something I'm too much attached to this Nirjala Ekadashi, because every time I'll get shouting from all the family members next day, but I will always do, and I am not going to leave that. And yeah, please pray for me. Okay, thank you so much, Chandramati. Hare Krishna. Please get well soon. Hare Krishna. ಸೊ ದಯವಿಟ್ಟು ಎಲ್ಲಾ ಭಕ್ತರು ಮಾತಾಜಿಗೋಸ್ಕರ ಪ್ರಾರ್ಥನೆ ಮಾಡಿ. ಅವರು ಇವಾಗ ತನಕ 23 ವರ್ಷಗಳಿಂದ ಸತತವಾಗಿ ಪಾಂಡವ ನಿರ್ಜಲ ಏಕಾದಶಿ ಮಾಡಿದಾರಂತೆ. ಸೊ ಈ ಸಲ ಅವ್ರಿಗೆ ಸ್ವಲ್ಪ ಬಾಡಿಲಿ ಡಿಸ್ಕಂಫರ್ಟ್ ಇದೆ, ಹುಷಾರಿಲ್ಲ ಅವ್ರಿಗೆ. ಸೊ ಮನೇಲೂ ಎಲ್ಲ ಅವ್ರಿಗೆ ಇದ್ ಮಾಡ್ತಾರಂತೆ. ದಯವಿಟ್ಟು ಎಲ್ಲರೂ ಪ್ರಾರ್ಥನೆ ಮಾಡಿ ಮಾತಾಜಿ ಈ ಸಲ ಮಾಡೋ ಹಾಗಾಗ್ಲಿ. ಇನ್ನೂ 2 ದಿವಸ ಟೈಮ್ ಇದೆ, ತೊಂದ್ರೆ ಇಲ್ಲ. ನಾಳೆ 1 ದಿವಸ ಇದೆ ಇನ್ನ. ಸೊ ಅಷ್ಟು ಬೇಗ ಅವರು ರಿಕವರ್ ಆಗ್ತಾರೆ ಅಂತ ನನ್ಗಂತೂ ಕಾನ್ಫಿಡೆನ್ಸ್ ಇದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. Thank you. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮೇಡಮ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಮಂಗಳ ಮಾತಾಜಿ. ಮಾತಾಜಿ, ಮತ್ತು ನಮಗೆ BP ಇದೆ, ಶುಗರ್ ಇದೆ, ನಾವು ಮಾಡಬಹುದು ಮಾತಾಜಿ? ಅದೇ ಮಾತಾಜಿ, ತಮ್ಗೆ ಹೆಂಗೆ ಕಂಫರ್ಟ್ ಅನ್ಸುತ್ತೆ? ಮಾಡಕ್ ಆಗತ್ತಾ? ನೀವು ನೋಡಿ, ನೀವು ಮಾತಾಜಿ ಆಗತ್ತಾ ಅಂತ ಹೇಳಿದ್ರೆ ನಿಮ್ಮ ಅಂದ್ರೆ ನೀವೇ ಚಾಯ್ಸ್ ಮಾಡ್ಕೋಬೇಕು. ನಾವ್ ಹೇಳಕ್ ಬರಲ್ಲ. ನಿಮ್ಮ ಬಾಡಿಲಿ ಒಬ್ಬರಿಗೆಲ್ಲ BP ಇರುತ್ತೆ, ಶುಗರ್ ಇರುತ್ತೆ, ಆದ್ರೂ ಮಾಡ್ತಾರೆ ಅವರು. ಸೊ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಮಾತಾಜಿ, ಎಷ್ಟು ಇಂಟೆನ್ಸ್ ಇದೆ ಅಲ್ವಾ. ನೋಡ್ಕೊಳ್ಳಿ ನೀವು ಮಾತಾಜಿ, ನೋಡ್ಕೊಂಡು ಇದ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಂಗಳ ಸಕ್ರ ಮಾತಾಜಿ, ಒಂದಿನ BP ಶುಗರ್ ಟ್ಯಾಬ್ಲೆಟ್ ಬಿಟ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಬಿಡ್ಬೋದು. ಇನ್ ಕೇಸ್ ನಿಮ್ಗೆ ಅದು ನಿರ್ಜಲ ಮಾಡಕ್ಕೆ ನೀರ್ ಕುಡಿದೇನೆ ಇರಕ್ ಆಗತ್ತೆ ಅಂದ್ರೆ 1 ದಿನ ಟ್ಯಾಬ್ಲೆಟ್ ಸ್ಕಿಪ್ ಆದ್ರೆ ಏನು ಹೆಲ್ತ್ಗೆ ಎಫೆಕ್ಟ್ ಆಗಲ್ಲ ಮಾತಾಜಿ ಅದ್ರಿಂದ. ಯಾಕಂದ್ರೆ ಅವತ್ತು ನೀವೇನೋ ಉಪ್ಪು ಮತ್ತೆ ಸಕ್ಕರೆ ಎಲ್ಲ ಏನು ದೇಹಕ್ಕೆ ತಗೊಂಡಿಲ್ದೇ ಇರೋದ್ರಿಂದ ಸಿವಿಯರ್ ಆಗಿ ಏನೋ ಎಫೆಕ್ಟ್ ಕೊಡಲ್ಲ. ಬಟ್ ಅದನ್ನ ತಡ್ಕೊಳ್ಳೋ ಶಕ್ತಿ ನಿಮ್ಗಿದೆ ಅಂದ್ರೆ ನೀವು ಮಾಡ್ಬೋದು ಮಾತಾಜಿ. ಯಾಕಂದ್ರೆ ಡಾಕ್ಟರ್ಸ್ ಹೇಳ್ತಾರೆ, ರೆಗ್ಯುಲರ್ ಟ್ಯಾಬ್ಲೆಟ್ ಅಷ್ಟೊಂದು ತಗೋಬೇಕಾದ್ರೂ 1 ದಿನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಅಂತ ಹೇಳ್ತಾರೆ ಡಾಕ್ಟರ್ಸ್ ಕೂಡ. ಸೊ 1 ದಿನ ಸ್ಕಿಪ್ ಆದ್ರೆ ಅಂತದ್ದೇನ್ ಎಫೆಕ್ಟ್ ಕೊಡಲ್ಲ ಮಾತಾಜಿ ಬಾಡಿಗೆ. ಹರೇ ಕೃಷ್ಣ ಮಾತಾಜಿ, ದಯವಿಟ್ಟು ಮೆಡಿಕಲ್ ಅಡ್ವೈಸ್ ಇಲ್ದೆ ಮಾಡ್ಬೇಡಿ. ನಂದೇ ಪರ್ಸನಲ್ ಅಡ್ವೈಸ್ ನಿಮ್ಗೆ. ಯಾಕೆಂದ್ರೆ ನಾವು ಹುಷಾರ್ ತಪ್ಪಿ ನೆಕ್ಸ್ಟ್ ಡೇ ನಾವು ಭಗವಂತನ ಸೇವೆ ಮಾಡಕ್ ಆಗದಿದ್ರೆ ಮತ್ತೆ ಆ ಉಪವಾಸದಿಂದ ಏನು ಪ್ರಯೋಜನ ಇಲ್ಲ. ದಯವಿಟ್ಟು ನಿಮ್ಗೆ ಎಷ್ಟು BP ಎಷ್ಟು ಶುಗರ್ ಇದ್ದ ಖಂಡಿತ ನಮ್ಗೆ ಯಾರಿಗೂ ಗೊತ್ತಿಲ್ಲ, ನಮ್ 3 ಜನಕ್ಕೂ ನಾವು ಮಾತಾಡ್ತಿದೀವಿ ಇಲ್ಲಿ. ಸೊ ಯಾಕಂದ್ರೆ ಪರ್ಸನಲಿ ಯು ನೋ ದಟ್ ವೆರಿ ವೆಲ್. ಏನಾದ್ರೂ ನಿಮ್ಗೆ ಪರ್ಸನಲ್ ಆಗಿ ನಿಮ್ಮ ಡಾಕ್ಟರ್ ನಿಮ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದರೆ ದಯವಿಟ್ಟು ಅವ್ರಿಗೆ ಕೇಳಿ, ಈ ತರ ನಾನು ಇದ್ರೆ ಪ್ರಾಬ್ಲಮ್ ಆಗತ್ತಾ. ಯಾಕೆಂದ್ರೆ ಫೈನಲಿ ವಿ ಆರ್ ನಾಟ್ ದಿಸ್ ಬಾಡಿ, ವಿ ಆರ್ ದ ಸೋಲ್ ನಾ. ಸೊ 100% ನೀವು ಮಾಡದೇ ಇದ್ರು ಅವತ್ತು ಭಗವಂತನ ಜೊತೆ. ಯಾಕೆಂದ್ರೆ ನೀವು ಮಾಡಿನೂ ನೆನ್ಸಕ್ಕಾಗಲ್ವೇನೋ, ನಾನ್ ಮಾಡ್ಲಿಲ್ಲ ಅಂತ ನೆನೆಸ್ತಾ ಇರ್ತೀರ ಅವತ್ತು. ಯಾಕೆಂದ್ರೆ ಹೆಲ್ತ್ ಮಾತ್ರ ತುಂಬಾ ಚೆನ್ನಾಗ್ ನೋಡ್ಕೊಳ್ಳಿ. ಯಾಕೆಂದ್ರೆ ಭಗವಂತನ ಸೇವೆಗೆ ನಮ್ಮ ಆರೋಗ್ಯ ಚೆನ್ನಾಗಿರೋದು ತುಂಬಾ ಮುಖ್ಯ. ಹೆಲ್ತ್ ಅನ್ನ ನೋಡ್ಕೊಳ್ಳಿ. ಆಗೋದಿದ್ರೆ ಮಾತ್ರ ಮಾಡಿ ಮಾತಾಜಿ. ಯಾಕೆಂದ್ರೆ ನಾವು ಡಾಕ್ಟರ್ಸ್ ಅಲ್ಲ. ಯಾಕೆ ನಿಮ್ದು ಪರಿಸ್ಥಿತಿ ನಮ್ಗೆ ಗೊತ್ತಿಲ್ಲ, ನಿಮ್ಮ ಹೆಲ್ತ್ ಹೇಗಿದೆ ಅಂತ. ಸೊ ದಯವಿಟ್ಟು ಕೇಳಿ ಮಾತಾಜಿ. ಕೇಳ್ಬಿಟ್ಟು ಇಫ್ ದೇ ಗಿವ್ ಪರ್ಮಿಷನ್ ದೆನ್ ಓನ್ಲಿ ಯು ಡೂ ಮಾತಾಜಿ. ದಿಸ್ ಇಸ್ ಮೈ ಒಪಿನಿಯನ್. ಓಕೆ, ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ಮಾತಾಜಿ. ಸೊ ಇನ್ಯಾರ್ದು ಪ್ರಶ್ನೆ ಇಲ್ಲ ಅಂದ್ರೆ ನಾವು ಮುಂದಕ್ಕೆ ಹೋಗ್ಬೋದು. ಎಸ್ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್
for giving ಥ್ಯಾಂಕ್ me ಯು the ವೆರಿ ಮಚ್ opportunity. ಮಾತಾಜಿ. ಸೊ ಲೀಲಾಮಯಿ ಮಾತಾಜಿ ಹೇಳ್ದಂಗೆ ಯು ಆರ್ ಆಲ್ವೇಸ್ ಸೇವಾ ಟೇಕರ್. ಸೊ ಇವತ್ತು ಎಲ್ಲರೂ ಏನೋ ಒಂದು ಕಾರಣಾಂತರದಿಂದ ನಾವು ಯಾರ ಒಂದು ಪ್ರೋಗ್ರಾಮ್ ಇಟ್ಟಿದ್ವು ಕ್ಲಾಸ್, ಅವರು ತಗೊಳಕ್ ಆಗ್ಲಿಲ್ಲ. ಅಂಡ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನೆನ್ನೆ ರಾತ್ರಿ ಹೇಳಿದಿಕ್ಕೆ ನೀವು ತಗೊಂಡ್ರಿ. ಸೊ ದಯವಿಟ್ಟು ತುಂಬಾ ಧನ್ಯವಾದಗಳು ಮಾತಾಜಿ. ನಿಮ್ ಸೇವೆ ಹಿಂಗೆ ಇರ್ಲಿ ನಮ್ ಗೋಪಿ ಸೇನೆಗೆ ಅಂತ ಹೇಳಿ ಕೇಳ್ಕೊತೀನಿ ಮಾತಾಜಿ. Thank you. ಸ್ವಲ್ಪ ಬೇಗ ಮುಗಿಸ್ಬಿಟ್ಟೆ ಅನ್ಸುತ್ತೆ. ನೋ ಪ್ರಾಬ್ಲಮ್ ಮಾತಾಜಿ, ಇಟ್ಸ್ ಓಕೆ. ಯಾಕಂದ್ರೆ ಟೈಮು ತುಂಬಾ ಕಮ್ಮಿ ಇತ್ತು ರೆಡಿ ಆಗಕ್ಕೆ, ಸೊ ಹಾಗಾಗಿ ನೋ ಪ್ರಾಬ್ಲಮ್ ಮಾತಾಜಿ. ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಧನ್ಯವಾದನ ತಿಳಿಸೋಣ. ಹರೇ ಕೃಷ್ಣ 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 ಹರೇ ಹರಿ, ಹರೇ ರಾಮ 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 ಹರೇ ಹರಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಇವತ್ತು ನಮ್ಮ ಕೊನೆಯ ಕಾರ್ಯಕ್ರಮ ಬಂದು ನರಸಿಂಹಾರತಿ. ಸೊ ನಮ್ಮ ನರಸಿಂಹಾರತಿನ ಆಡೋದಿಕ್ಕೆ ಇವತ್ತು ನಮ್ ಜೊತೆ ಇದ್ದಾರೆ ಲಕ್ಷ್ಮೀ ಮಾತಾಜಿ ಅವರು. ಸೊ ಲಕ್ಷ್ಮೀ ಮಾತಾಜಿ ಅವರು ಬಗ್ಗೆ ಒಂದು ಸಣ್ಣ ಪರಿಚಯ. ಹರೇ ಕೃಷ್ಣ ಮಾತಾಜಿ, ಇದ್ದೀರಾ ಮಾತಾಜಿ? ಎಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡ ಪ್ರಣಾಮ ಮಾತಾಜಿ. ಪ್ರಣಾಮ್ ಮಾತಾಜಿ. ಸೊ ನಮ್ ಲಕ್ಷ್ಮೀ ಮಾತಾಜಿ ಅವರು ಮೂಲತಃ ಹುಣಸೂರಿನವರು. ಸೊ ನಮ್ಮ ಎಲ್ಲ ಪ್ರೀತಿಯ ಹರ್ಗ್ರೇಸ್ ಮೀನಾಕ್ಷಿ ಕೃಷ್ಣ ಸೇವನೆ ಮಾತಾಜಿ ಅವರ ಒಂದು ಭಕ್ತಿ ವೃಕ್ಷದಲ್ಲಿ ಕಳೆದ 2 ವರ್ಷಗಳಿಂದ ಮಾತಾಜಿ ಅವರು ಭಕ್ತಿನ ಮಾಡ್ಕೊಂಡು ಬರ್ತಾ ಇದ್ದಾರೆ. ರೆಗ್ಯುಲರ್ ಆಗಿ ಮೀನಾಕ್ಷಿ ಮಾತಾಜಿ ಅವರ ಒಂದು ಭಕ್ತಿ ವೃಕ್ಷಕ್ಕೆ ರೆಗ್ಯುಲರ್ ಆಗಿ ಜಾಯಿನ್ ಆಗಿ ತಮ್ಮ ಒಂದು ಕೃಷ್ಣನ ಭಕ್ತಿನ ಮಾಡ್ತಾ ಇದ್ದಾರೆ. ಸೊ ಅವಾಗವಾಗ ಮೈಸೂರಿಗೂ ಕೂಡ ಬರ್ತಾ ಇರ್ತಾರೆ ಭಕ್ತರ ಜೊತೆಲಿ. ಪ್ಲಸ್ ನಮ್ ಜೊತೆ ಎಲ್ಲ ಜಗನ್ನಾಥ್ ಪುರಿಗೆ ಕೂಡ ಬಂದಿದ್ರು. ಸೊ ಹೀಗೆ ಮಾತಾಜಿ ಅವರ ಭಕ್ತಿ ಚೆನ್ನಾಗಿ ಮುಂದುವರೆದು ಹುಣಸೂರಿನಲ್ಲಿ ಒಂದ್ ದೊಡ್ಡ ಕಾಂಗ್ರಿಗೇಷನ್ ಬಿಲ್ಟ್ ಆಗ್ಲಿ, ಇವರೆಲ್ಲ ಭಕ್ತರ ಸೇರಿ ಮಾಡ್ಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಇವತ್ತಿನ ಈ ನರಸಿಂಹಾರತಿ ಆಡೋದಿಕ್ಕೆ ಕರೆಯೋಣ. ಹರೇ ಕೃಷ್ಣ 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 ಹರೇ ಹರಿ, ಹರೇ ರಾಮ 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 ಹರೇ ಹರಿ. ಎಸ್ ಮಾತಾಜಿ ಹೇಳ್ಬೋದು ಮಾತಾಜಿ. ತುಂಬಾ ಅನಂತ ಕೋಟಿ ಧನ್ಯವಾದಗಳು ಮಾತಾಜಿ, ನಮ್ಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ. ಇವತ್ತು ಹೇಳ್ತೀನಿ ಮತ್ತೆ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ, ಪ್ರಹ್ಲಾದೇಶ ಜಯ ಪದ್ಮಮುಖ, ಪದ್ಮಭೃಂಗ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ, ನರಸಿಂಹ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ, ಪ್ರಹ್ಲಾದಲಾದದಾಯಿನೇ, ಪ್ರಹ್ಲಾದಲಾದದಾಯಿನೇ, ಹಿರಣ್ಯಕಶಿಪೂರ್ವಚಃ, ಹಿರಣ್ಯಕಶಿಪೂರ್ವಚಃ, ಶಿಲಟಂಕನಕಾಲಯೇ, ಶಿಲಟಂಕನಕಾಲಯೇ, ಇತೋ ನರಸಿಂಹ ಪರತೋ ನರಸಿಂಹ, ಯತೋ ಯತೋ ಯಾಮಿ ತತೋ ನರಸಿಂಹ, ಬಹಿ ನರಸಿಂಹ ಹೃದಯೇ ನರಸಿಂಹ, ನರಸಿಂಹಮಾದಿಂ ಶರಣಂ ಪ್ರಪದೇ. ನಮಸ್ತೆ ನರಸಿಂಹಾಯ, ಪ್ರಹ್ಲಾದಲಾದದಾಯಿನೇ, ನಮಸ್ತೆ ನರಸಿಂಹಾಯ. ತವ ಕರಕಮಲವರೇಣಕ ಅದ್ಭುತ ಶೃಂಗ ದಲಿತ ಹಿರಣ್ಯಕಶಿಪು ತನುಭೃಂಗ, ಕೇಶವಧೃತ ನರಹರಿ ರೂಪ, ಜಯ ಜಗದೀಶ್ ಹರೇ, ಜಯ ಜಗದೀಶ್ ಹರೇ, ಜಯ ಜಗದೀಶ್ ಹರೇ. ಕೇಶವಧೃತ ನರಹರಿ ರೂಪ, ಜಯ ಜಗದೀಶ್ ಹರೇ, ಜಯ ಜಗದೀಶ್ ಹರೇ, ಜಯ ಜಗದೀಶ್ ಹರೇ. ಕೇಶವಧೃತ ನರಹರಿ ರೂಪ, ಜಯ ಜಗದೀಶ್ ಹರೇ,
जय जगदीश हरे, जय जगदीश हरे। जय नरसिंहदेव, जय नरसिंहदेव, जय नरसिंहदेव, जय नरसिंहदेव। जय प्रहलाद महाराज, जय प्रहलाद महाराज, जय प्रहलाद महाराज, जय प्रहलाद महाराज। जय जय प्रभुपाद, प्रभुपाद, जय जय प्रभुपाद। जय जय गुरुदेव, गुरुदेव, जय जय गुरुदेव। नित्य गौर हरि बोल, हरि बोल, हरि बोल, नित्य गौर हरि बोल। विघ्न विनाशक नरसिंह महाराज की जय। भक्त शिरोमणि प्रहलाद महाराज की जय। श्री शील प्रभुपाद की जय। हरे कृष्ण, हरे कृष्ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ತುಂಬಾ ಸುಂದರವಾಗಿ ಹಾಡಿದ್ರಿ ನರಸಿಂಹಾರತಿನ. ಸೊ ಹೀಗೆ ನಿಮ್ಮ ಸೇವೆ ಯಾವಾಗ್ಲೂ ನಮ್ ಗೋಪಿ ಸೇನೆಗೂ ಇರ್ಲಿ, ಮತ್ತೆ ನಿಮ್ ಭಕ್ತಿ ತುಂಬಾ ಚೆನ್ನಾಗಿ ನಡೀಲಿ ಅಂತ ಹೇಳಿ ನಾನ್ ನಿಮ್ಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಧನ್ಯವಾದನ ತಿಳಿಸ್ತೀನಿ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ಮಾತಾಜಿ. ತುಂಬಾ ಥ್ಯಾಂಕ್ಸ್ ಮಾತಾಜಿ, ನಮಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೂ ತುಂಬಾ ಧನ್ಯವಾದಗಳು ಮಾತಾಜಿ. ಕೋಟಿ ಕೋಟಿ ಪ್ರಣಾಮಗಳು. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಸ್. ಸೊ ಲೀಲಾಮಯ ಮಾತಾಜಿ, ಅನೌನ್ಸ್ಮೆಂಟ್ಸ್ ಇದ್ದಾರಾ ಮಾತಾಜಿ? ಹರೇ ಕೃಷ್ಣ ಎಲ್ಲರಿಗೂ ಧನ್ವತ್ ಪ್ರಣಾಮಗಳು. ಎಲ್ಲರೂ ಒಳ್ಳೆ ಸಂಖ್ಯೆಯಲ್ಲಿ ಇವತ್ತು ನೆರೆದು ಎಲ್ಲರನ್ನು ಒಂದು ಒಳ್ಳೆಯ ನಮ್ಗೆ ಮೋಟಿವೇಟ್ ಮಾಡಿದ್ದೀರಾ. ಸೊ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತೆ ಬರುವ ಇದರಲ್ಲಿ ದಿನಗಳಲ್ಲಿ ನಾವು ಪಾಣಿಹಟ್ಟಿ ಫೆಸ್ಟಿವಲ್ ಇದೆ, ನಿರ್ಜಲ ಏಕಾದಶಿ ಇದೆ, ಮತ್ತೆ ಜಗನ್ನಾಥ ಸ್ನಾನ ಯಾತ್ರಾ ಇದೆ ಈ ತಿಂಗಳು. ಸೊ ಎಲ್ಲರೂ ಹಬ್ಬಗಳ ಸುಗ್ಗಿ ಇವಾಗ. ಸೊ ಹಬ್ಬಗಳ ಸುಗ್ಗಿ ಶುರು ಆಯ್ತು ಅಂತ ಹೇಳಿದ್ರೆ ನಾವು ಫುಲ್ ಸೊಂಟಕ್ಕೆ ಬಟ್ಟೆ ಕಟ್ಕೊಂಡು ಈಗ ರೆಡಿಯಾಗಿ ನಿಂತ್ಕೊಳ್ಬೇಕು, ಯಾಕಂದ್ರೆ ಅಷ್ಟೊಂದು ಸೇವೆ ಉಂಟು. ಸೊ ಹಾಗಾಗಿ ಎಲ್ಲರೂ ಉತ್ಸಾಹದಿಂದ ಎಲ್ಲರೂ ತಮ್ಮ ತಮ್ಮ ಸೆಂಟ್ರಲ್ಲಿ ದಯವಿಟ್ಟು ಈ ಒಂದು ಪಾಣಿಹಟ್ಟಿ ಫೆಸ್ಟಿವಲ್ ಆಗ್ಲಿ, ಸ್ನಾನ ಯಾತ್ರೆ ಆಗ್ಲಿ, ನಿರ್ಜಲ ಏಕಾದಶಿದು ಕೀರ್ತನೆ ಆಗ್ಲಿ, ಎಲ್ಲದರಲ್ಲೂ ಭಾಗವಹಿಸಿ. ಎಲ್ಲವೂ ಮಂಗಳಕರವಾದದ್ದು, ಅಮಂಗಳ ಅಂತ ಇಲ್ಲಿ ಯಾವುದೂ ಇಲ್ಲ. ಮತ್ತೆ ಗೋಪಿ ಸೇನೆಗೆ ನಿಮ್ಮ ಸೇವೆ ಯಾವಾಗ್ಲೂ ಇರ್ಲಿ, ಗೋಪಿ ಸೇನೆಯನ್ನು ಮರಿಬೇಡಿ. ಯಾಕೆಂದ್ರೆ ಇದು ನಿಮ್ಮೆಲ್ಲರ ಮಗು. ಗೋಪಿ ಸೇನೆ ಅನ್ನೋದು ಇದು ಮೈಸೂರು ದಟ್ಟಗಳ್ಳಿಯರ್ ಮಾಡೋದು ಅಂತ ಖಂಡಿತ ತಿಳ್ಕೊಳ್ಬೇಡಿ. ಸೊ ಇದು ಎಲ್ಲರ ಒಂದು ಪರವಾಗಿ ನಿಂತಿರೋ ಒಂದು ನಮ್ಮ ಸಂಘ ಗೋಪಿ ಸೇನೆ. ಸೊ ಎಲ್ಲರೂ ಇದಕ್ಕೆ ಖಂಡಿತಾನು ಎನ್ಕರೇಜ್ ಮಾಡಿ. ಹಾಗೆ ರಥಯಾತ್ರಾ ಬರುವ ಜುಲೈ 23 ಸೊ ಲೇಟರ್ ಎಲ್ಲ ನಾವು ಅನೌನ್ಸ್ ಮಾಡ್ತೇವೆ. ಸೊ ದಯವಿಟ್ಟು ಎಲ್ಲರೂ ಮೈಸೂರಿಗೆ ಬರ್ಬೇಕು ನಮ್ಗೆ ಸಪೋರ್ಟ್ ಮಾಡಕ್ಕೆ. ಕಳೆದ ವರ್ಷನೂ ಬಳ್ಳಾರಿಯಿಂದ, ಶಿವಮೊಗ್ಗದಿಂದ ಎಲ್ಲರೂ ಬಂದಿದ್ರಿ. ಅದೇ ರೀತಿ ಈ ವರ್ಷ ಸಹ ಎಲ್ಲರೂ ಬರ್ಬೇಕು ಅಂತ ಕೇಳ್ಕೊಳ್ತೀನಿ. ಓಕೆ, ಹರೇ ಕೃಷ್ಣ. ಓವರ್ ಟು ಯು. ಎಸ್ ಮಾತಾಜಿ. ಸೊ ಸ್ನಾನ ಯಾತ್ರಾ ಕೂಡ ಜುಲೈ 5ನೇ ತಾರೀಕಿದೆ. ಸೊ ಎಲ್ಲರೂ ಸ್ನಾನ ಯಾತ್ರೆಗೂ ಕೂಡ ಬರ್ಬೇಕು. ಯಾಕಂದ್ರೆ ನಾವು ಜಗನ್ನಾಥನಿಗೆ ಸ್ನಾನ ಮಾಡಿಸೋ ಅಷ್ಟು ದೊಡ್ಡವರಲ್ಲ, ಬಟ್ ಆ ಜಗನ್ನಾಥನ ಒಂದು ಮೇಲೆ ನೀರ್ ಹಾಕಕ್ಕೆ ಅವಾಗ ಒಂದೇ ಅವಕಾಶ ಅಂತ ನಮ್ಗೆ ಸಿಗೋದು. ಸೊ ಹಾಗಾಗಿ ಹುಣಸೂರವರೆಲ್ಲ ದಯವಿಟ್ಟು ಬರ್ಬೇಕು ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಯಾಕಂದ್ರೆ ನಿಮ್ಗೆ 1 hour ಜರ್ನಿ, ಆರಾಮಾಗಿ ಬಂದು ದರ್ಶನ ಮಾಡಿ ಎಲ್ಲ ಚೆನ್ನಾಗಿ ಪ್ರಸಾದ ಮಾಡಿ ಆರಾಮಾಗಿ ಸಂಜೆ ಮನೆಗೆ ಹೋಗ್ಬೋದು. ಸೊ ಎಲ್ಲರೂ ದಯವಿಟ್ಟು ಹುಣಸೂರು ಡಿವೋಟೀಸ್ ಎಲ್ಲರೂ ಬರ್ಬೇಕು ಅಂತ ಹೇಳಿ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀವಿ. ಓಕೆ, ನಾನು ಕ್ಲೋಸಿಂಗ್ ಪ್ರೇಯರ್ಸ್ ಹೇಳ್ತೀನಿ. ಏಕೋ ಶಾಸ್ತ್ರಂ ದೇವಕೀ ಪುತ್ರ ಗೀತಂ, ಏಕೋ ದೇವೋ ದೇವಕೀ ಪುತ್ರ ಏವ, ಏಕೋ ಮಂತ್ರಸ್ಯ ತಸ್ಯ ನಾಮಾನಿ ಯಾನಿ, ಕರ್ಮಪಿ ಏಕ ತಸ್ಯ ದೇವಸ್ಯ ಸೇವಾ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ದಿವ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಸುತಂ
ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನಿ ಅದೀಶ್ವರಿ ನಂದಗೋಪಸುತಂ ದೇವಿ ಪತಿಂ ಮೇ ಕುರುತೆ ನಮಃ ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವ ಸ್ವಾಮಿ ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವ ಸ್ವಾಮಿ ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವ ಸ್ವಾಮಿ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ अनंत कोटि वैष्णव वृंद की जय। नामाचार्य शीला हरिदास ठाकुर की जय। शील प्रभुपाद की जय। गुरुदेव महाराज की जय। निताय गौर प्रेमानंदी हरि हरि बो। ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ಎಲ್ಲರೂ ಮತ್ತೆ ಸಿಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.